ಕೆ ಶಿವಕುಮಾರ್ ಮತ್ತು ಅವರ ಕಡೆಯವರ ಫೋನ್ ಟ್ಯಾಪಿಂಗ್ ಆಗ್ತಿದೆ ಸಿಎಂ ಕುರ್ಚಿ ವಿಚಾರದಲ್ಲಿ. ಸತ್ಯನಾ ಸರ್ ಇದು? ಸಿದ್ದರಾಮಯ್ಯನವರು ಹೇಳ್ಕೊಂಡಿರೋದು ಅಲ್ಲ, ಆಪರೇಷನ್ ಏನಾದ್ರೂ ನಡೆಯತ್ತಾ? ಈಗ ವಿಜಯೇಂದ್ರ ಅವರ ನಾಯಕತ್ವವನ್ನು ಈಗಲೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ವಾ? ಆಶ್ಚರ್ಯ ಆಯ್ತು. ಜೋಶಿ ಅವ್ರ ಫೋಟೋ ಬರುತ್ತೆ, ವಿಜಯೇಂದ್ರ ಅವ್ರ ಫೋಟೋ ಇಲ್ಲ, ಯಡಿಯೂರಪ್ಪನವ್ರ ಫೋಟೋ ಇಲ್ಲ. ರಾಜ್ಯಾಧ್ಯಕ್ಷರನ್ನ ಮರೆಯೋದು ಹೆಂಗ್ ಸಾಧ್ಯ ಬಿಜೆಪಿ? ತಪ್ಪಾಯ್ತು ಅಂತ ಹೇಳಿ. ಆದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಸಿಟಿ ಜಾಗ ಕಿತ್ಕೊಂಡು ಬಿಟ್ರಂತೆ ಅನ್ನೋದೊಂದು ಆರೋಪ ಅವಾಗ ಬರ್ತಾ ಇರುತ್ತಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಬೈದೆ, ಅವ್ರನ್ನ ಅಟ್ಯಾಕ್ ಮಾಡಿದ್ರೆ ನಿಮ್ ರಾಜಕೀಯ ಜೀವನ ನಡೆಯೋದೇ ಕಷ್ಟ ಅಂತ ಖರ್ಗೆ ಅವರೇ ಹೇಳ್ತಾರೆ. ಸ್ಟೇಟ್ಮೆಂಟ್ ಕೊಟ್ರಿ ಇತ್ತೀಚೆಗೆ, ಕುಮಾರಸ್ವಾಮಿ ಅವ್ರು 114 ಸೀಟ್ ಗೆದ್ದಾಗ ಸಿಎಂ ಆಗ್ತಾರೆ ಬಿಡಿ ಅಂತ. ಸೊ ಮೈತ್ರಿಯನ್ನ ಬಯಸ್ತಾ ಇಲ್ವಾ ರಾಜ್ಯ ಬಿಜೆಪಿ ಅಂತ? ಭವಿಷ್ಯದಲ್ಲಿ ಏನಾದ್ರು ಎಲೆಕ್ಷನ್ ಟೈಮಲ್ಲಿ ಯತ್ನಾಳ್ ಅವರು ವಾಪಸ್ ಬರಬಹುದಾ? ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ. ನಿಮ್ಮ ಅನುಭವದಲ್ಲಿ ತುಂಬಾ ಮರೆಯೋಕಾಗ್ದಿರೋ ತರದ ಹೋರಾಟ, ಕಟು ವಾಸ್ತವ ಅಂತಾರಲ್ಲ, ಇವತ್ತಿನ ದಿನದಲ್ಲೂ ಇದೆ. ನೀವು ನಂಬೋದಿಲ್ಲ, ನಾನೇ ಶೇವ್ ಮಾಡ್ಕೊಳ್ತೀನಿ, ನಾನೇ ಕಟಿಂಗ್ ಮಾಡ್ಕೊಳ್ತೀನಿ. ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಡವರ ಪರವಾಗಿ, ದಲಿತರ ಪರವಾಗಿ ಹೋರಾಟವನ್ನ, ಬೀದಿಯಲ್ಲಿ ನಿಂತು ಹೋರಾಟವನ್ನ ಮಾಡ್ತಿದ್ದ ನಾಯಕ ಇವತ್ತು ಸದನದಲ್ಲಿ ನಿಂತು ಸರ್ಕಾರದ ಕಿವಿ ಹಿಂಡುವಂತ ಅತ್ಯಂತ ಪ್ರಮುಖ ಸ್ಥಾನದಲ್ಲಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ರಾಜ್ಯದ ಅತ್ಯಂತ ಪ್ರಭಾವಿ ದಲಿತ ಧ್ವನಿಯಾಗಿದ್ದಾರೆ. ಕಾಂಗ್ರೆಸ್ ಹಿನ್ನೆಲೆಯಿಂದ ಬಂದು ಬಿಜೆಪಿಯ ಸಿದ್ಧಾಂತವನ್ನ ಒಪ್ಪಿಕೊಂಡು ಪ್ರಮುಖ ಸ್ಥಾನಕ್ಕೆ ತಲುಪಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಪರಿಷತ್ ಪ್ರತಿಪಕ್ಷ ನಾಯಕರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಈಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ಗೆ ಬರೋದಾದ್ರೆ, ಸಿದ್ದರಾಮಯ್ಯನವರು ಫೋನ್ ಟ್ಯಾಪಿಂಗ್ ಮಾಡಿದ್ರು ಅನ್ನುವಂಥ ಒಂದು ದೊಡ್ಡ ಬಾಂಬ್ ಅನ್ನ ಬಿಜೆಪಿ ಸಿಡಿಸಿದೆ. ಡಿ ಕೆ ಶಿವಕುಮಾರ್ ಮತ್ತು ಅವರ ಕಡೆಯವರ ಫೋನ್ ಟ್ಯಾಪಿಂಗ್ ಆಗ್ತಿದೆ ಸಿಎಂ ಕುರ್ಚಿ ವಿಚಾರದಲ್ಲಿ. ಸತ್ಯನಾ ಸರ್ ಇದು? ನಿನ್ನೆ ಒಂದು ಮಾತು ಹೇಳಿದ್ದಾರೆ ಅವರು. ಈ ರೀತಿ ಹೇಳಿ ಹಾಲು ಜೈನಿನಂತಿರ್ತಕ್ಕಂಥ ನಮ್ಮ ಸಂಬಂಧಕ್ಕೆ ನೀವು ಉಳಿ ಹಿಂಡಬೇಡಿ ಅಂತ ಹೇಳಿದಾರಲ್ಲ. ಹಾಲು ಜೈನ್ ಅಲ್ಲ, ಓಕೆ, ಹಾವು ಮುಂಗುಸಿ. ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ನಗು ಬರ್ತಿತ್ತು ಹಂಗೆ ಹೇಳುವಾಗ. ಅಂದ್ರೆ ಯಾಕೆ ನಗುದ್ರು ಅವರು? ಇವರು ಇಬ್ರದು ಹಾಲು ಮುಗಿಸಿ ಆಮೇಲೆ ಸರ್ಟಿಫಿಕೇಟ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅಪ್ಪಟ ಕಾಂಗ್ರೆಸ್ಸಿಗ, ಅವ್ರು ಎಲ್ಲೂ ಹಂಗೆ ಅವರನ್ನು ಯಾರು ಏನೋ ನಿಷ್ಠಾವಂತ ಬದಲಾಯಿಸಕ್ಕಾಗಲ್ಲ. ಸರ್ಟಿಫಿಕೇಟ್ ಕೊಟ್ಟಿದ್ದಾರು ವಲಸೆ ಬಂದವರು. ಅವರು ಒರಿಜಿನಲ್ ಅನ್ನೋದನ್ನ ನೀವ್ ಹೇಳ್ಬೇಕಾ? ವಲಸೆ ಬಂದವರು ಕೊಟ್ರು ಅವರು. ನಾನು ಯಾಕೆ ಪಕ್ಷಕ್ಕೆ, ನಾನು ತ್ಯಾಗ ಮಾಡಿ ಕಟ್ಟಿದ ಪಕ್ಷಕ್ಕೆ ಯಾಕೆ ಅನ್ಯಾಯ ಮಾಡ್ಲಿ, ನಾನೇನ್ ಬೆಂತೋರ್ಸಲ್ಲ ಅಂತ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನೀವೇನ್ ಸರ್ಟಿಫಿಕೇಟ್ ಕೊಡ್ತೀರಿ? ನೀವು ಕಾಂಗ್ರೆಸ್ಸೇ ಅಲ್ಲ, ನೀವು ಒರಿಜಿನಲ್, ನೀವು ಅಧಿಕಾರಕ್ಕಾಗಿ ಬಂದವರು, ಅದು ಬೇರೆ. ಆಮೇಲೆ ಎರಡನೇ ಮಾತು ಹೇಳಿದಾರೆ ಅವರು, ಯಾವುದೇ ಕಾರಣಕ್ಕೆ ಬಿಜೆಪಿ ಅವರು ಅವರನ್ನ ಸೆಳೀಲಿಕ್ಕಾಗಲ್ಲ ಅಂತ. ಅಂದ್ರೆ ಏನರ್ಥ ಅಂದ್ರೆ, ನೀವು ಜನರಿಗೆ ಅವರ ಮೇಲೆ, ಡಿ ಕೆ ಶಿವಕುಮಾರ್ ಅವರ ಮೇಲೆ ಅನುಮಾನ ಬರೋ ರೀತಿ ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ. ಏನೋ ನಡೀತಿದೆ, ಇವರು ಬಿಜೆಪಿ ಕಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಇವರು ಕಾಂಗ್ರೆಸ್ಗೆ ನಿಷ್ಠರಾಗಿ ಉಳಿದಿಲ್ಲ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ಗೆ ನೀವು ಮೆಸೇಜ್ ಕೊಡ್ತಿದ್ದೀರಿ. ಅದು ನಿಮ್ಮ ಕುತಂತ್ರ ಅಲ್ವಾ ಇದು? ಇದು ನೀವು ಯಾರ್ಯಾರನ್ನ ನಿಮ್ಮ ವಿರುದ್ಧ ಮಾತಾಡೋರನ್ನ ಯಾವ ರೀತಿ ಕುತಂತ್ರ ಮಾಡಿ ನೀವು ಅವ್ರನ್ನ ಫಿನಿಶ್ ಮಾಡ್ತೀರಿ ಅಂತಕ್ಕಂಥದ್ದು. ಈಗಾಗಲೇ ಸಿದ್ದರಾಮಯ್ಯನವ್ರ ಕ್ಯಾಂಪ್ನವರು ನೇರವಾಗಿ ಹೇಳಿದ್ರು, ಅಂಬಾನಿ ಮದುವೆಯಲ್ಲಿ ಡಿ ಕೆ ಶಿವಕುಮಾರ್ ಯಾರನ್ನ ಮೀಟ್ ಆಗಿದ್ರು, ಅಲ್ಲಿ ಅಮಿತ್ ಶಾ ಅವ್ರ ಜೊತೆ ರಾತ್ರಿ ಇಡೀ ಮೀಟಿಂಗ್ ಆಗಿತ್ತು ಅಂತೆಲ್ಲ ಹೇಳಿದ್ರು. ಆಮೇಲೆ ಏನೋ ವಿಷಯಕ್ಕೆ ಸದನದಲ್ಲಿ ಒಂದು ಪ್ರಶ್ನೆ ಬಂತು. ಅವರು RSS ನ ಗೀತೆ ಹೇಳ್ಬಿಟ್ರು. ಹೌದು, ಹೇಳಿದ ತಕ್ಷಣ ಇವ್ರಿಗೇನಾಯ್ತು? ಸದಾ ವತ್ಸಲೆ ಅಂತ ಹೇಳಿದ ತಕ್ಷಣನೇ ನಾನು ಹೋಗಿದ್ದೆಪ್ಪ ಅಂದಿದ್ದು ಇವ್ರಿಗೇನಾಯ್ತು? ಅದು ಹೇಳಿದ ತಕ್ಷಣನೇ ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟು ಅವ್ರ ಕೈಯಿಂದ ಇದನ್ನ ನಾನು ಹೇಳಿದ್ದು ತಪ್ಪಾಯ್ತು ಅಂತ ಹೇಳಿಸಿಬಿಟ್ರು. ಅಂದ್ರೆ ನೀವು ಎಷ್ಟು ಚಿತ್ರ ಹಿಂಸೆ ಕೊಡ್ತೀರಿ ಒಬ್ಬ ವ್ಯಕ್ತಿಗೆ ಅನ್ನೋದು ಇದ್ರಲ್ಲಿ ಗೊತ್ತಾಗಲ್ಲ. ಡಿ ಕೆ ಶಿವಕುಮಾರ್ ಅವ್ರ ನೋವು ಬಿಜೆಪಿಗೆ ಅರ್ಥ ಆಗ್ತಿದೆ ಅಂತ ಅಲ್ಲ, ನನಗೆ ಅದು ನೋವಲ್ಲ, ಇದು ನಿದರ್ಶನ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವ ರೀತಿ ತನ್ನ ಹಗೆತನವನ್ನ ಬೇರೆಯವರ ಮೇಲೆ ತೀರ್ಸ್ಕೊಳ್ತಾರೆ ಅನ್ನೋದಕ್ಕೆ ಇದು ನಿದರ್ಶನ. ಇದು ಅನುಕಂಪ ಅಲ್ಲ. ಈಗ ಹಂಗಾದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಫೋನ್ ಟ್ಯಾಪಿಂಗ್ ಬಗ್ಗೆ ಪಕ್ಕ ಮಾಹಿತಿ ಸಿಕ್ಕಿದೆಯಾ ನಿಮ್ಗೆ? ಪ್ರಚಾರ ಮಿಸ್ಯೂಸ್ ಆಗ್ತಿದೆ ಹೇಳಿರೋರು ಯಾರು? 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ಆಮೇಲೆ ಗೃಹ ಸಚಿವರೇ ಆಗಿದ್ದ ಈಗ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್. ನಾನು ಕೂಡ ಹೇಳಿದ್ದೇನೆ. ನಾನು ಹೇಗೆ ಹೇಳಿದ್ದೇನೆ ಅಂದ್ರೆ,
ಅವರೆಲ್ಲ ಹೇಳಿದ ಮೇಲೆ ಅದು ಸತ್ಯ ಇರ್ತದೆ ಅಂತಾನೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಹೇಳಿದ್ದೇನೆ. ಅವರು ಅದನ್ನ ತ್ಯಾಗ ಮಾಡಿದ್ದೆಲ್ಲಿಗೆ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರು ಹೆಂಗ್ ಹೇಳಿದ್ರಂದ್ರೆ, ಹಿಂದೆ ಹೆಗ್ಡೆ ಅವರ ಕಾಲದಲ್ಲಿ ಟ್ಯಾಪಿಂಗ್ ಆಗಿತ್ತು, ಅದು ತಗೊಂಡೋಗಿ ಇವ್ರು ಮಾಡಿಸಿದ್ದಂತೆ, ಯಾರೋ ದೇವೇಗೌಡರು ಮಾಡಿಸಿ ಅವರನ್ನ ಅಧಿಕಾರದಿಂದ. ಇದು ಯಾವ ನೀತಿ ಇದು? ಏನ್ ಸಂಬಂಧ ಇರುತ್ತೆ? ಈಗ ಟ್ಯಾಪಿಂಗ್ ಯಾರು ಮಾಡಿದ್ರು, ಯಾರು ಅದನ್ನ ಅಪಾದನೆ ಮಾಡಿದ್ರು, ಇನ್ವೆಸ್ಟಿಗೇಷನ್ ಕೇಂದ್ರದಿಂದ ಆಯ್ತು, ಅದರಲ್ಲಿ ಸಿಕ್ಕಿಬಿದ್ದಾಗ ಅವ್ರು ಹೋದ್ರು, ನಿಜ. ಆ ಕಾಲದ ತರ ಈಗ ಯಾರು ರಾಜೀನಾಮೆನೂ ಅದು ಆಗಿದ ತಕ್ಷಣ ಸರ್ಕಾರನೇ ಹೋಗ್ಬಿಡ್ತು, ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬಿಟ್ರು. ಈಗ ಹೇಳಿದ ತಕ್ಷಣ ನೀವು ಹೋಗ್ಲಿ ಕೇಂದ್ರ ಯಾವ್ದಾದ್ರು ಕೇಂದ್ರದ ಏಜೆನ್ಸಿಗಳಿಗೆ ಕೊಟ್ಟು ಇನ್ವೆಸ್ಟಿಗೇಷನ್. ತುಂಬಾ ಗಂಭೀರವಾದ ವಿಚಾರ. ಇದು ಗಂಭೀರ ವಿಚಾರ. ಸಿಎಂ ಫೋನ್ ಟ್ಯಾಪ್ ಮಾಡ್ತಾರೆ ಅಂದ್ರೆ ಇದು ಸಣ್ಣ ವಿಷಯ ಅಲ್ಲ. ಅದು ನನ್ನ ಪಕ್ಷ ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವರು ಸುಮ್ಮನೆ ಇರಬಹುದು, ಆದ್ರೆ ಇದಕ್ಕೆ ಏನೋ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ. ಒಬ್ಬ ನನ್ನ ಕಲೀಗ್ನ ನಾನು ಆ ರೀತಿ ಟ್ಯಾಪ್ ಮಾಡಿ ಮಾಡಕ್ ಸಾಧ್ಯವೇ ಇಲ್ಲ, ವಿರೋಧ ಪಕ್ಷದವ್ರದ್ದಾಗಿರ್ಬೋದು ಯಾರ್ದೇ ಆಗಿರ್ಬೋದು. ಯಾಕಂತಂದ್ರೆ DK ಶಿವಕುಮಾರ್ DCM ಹೊರತು ಅವರು ಏನು ಟೆರರಿಸ್ಟ್ ಅಲ್ಲ. ನೀವು ಅದನ್ನು ಇದು ಮಾಡ್ಲಿಕ್ಕೆ ಅಥವಾ ನಿಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ನಿಮ್ಮ ಹೋರಾಟಗಳನ್ನು ನೀವು ಮಾಡ್ಕೊಳ್ಳಿ, ಅದಕ್ಕೆ ಈ ರೀತಿ ಮಾಡ್ಬೇಕಂತ ಏನಿಲ್ಲ. ಸೊ ಮಾಡಿರೋದು ಅಲ್ಲಿಗೆ ಪಕ್ಕ ಅಲ್ಲ. ಈಗ ಮಾಹಿತಿ ಇರೋ ಕಾರಣದಿಂದನೇ ಎಲ್ಲರೂ ಮಾತಾಡೋದು. ಈಗ ನೋ ಇಟ್ ಈಸ್ ಎ ಟಾಕ್ ಆಫ್ ದಿ ಟೌನ್. ಇದು ಒಬ್ಬರ ಮಾತಲ್ಲ, ಟಾಕ್ ಆಫ್ ದಿ ಟೌನ್. ಸೊ ಡೇ ಟು ಡೇ ಬೇಸಿಸ್ ಅಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಬೇರೆ ತಗೊಳ್ತಿದ್ದಾರೆ. DK ಶಿವಕುಮಾರ್ MLAಗಳು ಎಲ್ಲಿ ಸೇರ್ತಿದ್ದಾರೆ. ಸೊ ಸರ್ಕಾರ ಪತನವಾಗುವ ಮಟ್ಟಿಗೆ ಡೆವಲಪ್ಮೆಂಟ್ಸ್ ಆಗ್ತಿದಾವೆ. ಇಷ್ಟೆಲ್ಲ ನಡೀತಾ ಇದೆ ಅಂದ್ರೆ ಒಂದ್ ಸಮಯ ಆಪಾದನೆ ಬಂದ್ಮೇಲೆ ಬರೀ ನೀವು ಬಾಯಿ ಮಾತಿನ ಉತ್ತರ ಅಲ್ಲ ಕೊಡ್ಬೇಕಾಗಿರೋದು. ಇಮ್ಮಿಡಿಯೇಟ್ಲಿ ನಾನು ಈಗಾಗಲೇ ನೋಡಿ ಇದನ್ನ ಇಂಥ ಏಜೆನ್ಸಿಗೆ ಕೊಟ್ಟಿದ್ದೇನೆ, ನೀವು ನಿಮ್ಮ ಕೈ ತಳಗೆ ಕೆಲಸ ಮಾಡೋ ಏಜೆನ್ಸಿಗೆಲ್ಲ ಕೊಡ್ಬೇಕಾಗಿರೋದು. ಬೇರೆ ಏಜೆನ್ಸಿಗೆ ಕೊಟ್ಟು ನೀವು ಸತ್ಯವಂತ ನಾನು ಮಾಡಿಲ್ಲ ಅಂತ ತೋರಿಸಿ ನಿರೂಪಣೆ ಮಾಡಿ. ಸೀರಿಯಸ್ ಆಗಿ ತಗೊಂಡಿಲ್ವಲ್ಲ. ಸೀರಿಯಸ್ ಆಗಿ, ಯಾಕಂದ್ರೆ ಇವ್ರು ಏನು ಮಾಡಕ್ಕಾಗುತ್ತೆ ಅಂತ ಒಂದಿರ್ಬೋದು. ಇನ್ನೇನೊಂದು ಈ ಬಡ್ಜೆಟ್ ಮುಗಿದ ಮೇಲೆ ನಾನಂತೂ ಇರಲ್ಲ, ನಾನು ಹೊರಟೋಗ್ತೀನಲ್ಲ, ಅದರಿಂದಾಗಿ ಯಾಕೆ ಸೀರಿಯಸ್ ಆಗಿ ತಗೋಬೇಕು ಅನ್ನೋದು. ಕಾಂಗ್ರೆಸ್ ನ ಮುಖ್ಯಮಂತ್ರಿ ಇರ್ತಾರೆ 5 ವರ್ಷ ಅಂತ ಹೇಳಿದ್ರು, ನಾನಿರ್ತೀನಿ ಅಂತ ಈ ಸಲ ಯಾಕೋ ಹೇಳಲಿಲ್ಲ. ಇಲ್ಲ, ಅಂತ್ಯದ ದಿನಗಳು ಬಂದಿದೆ ಪಕ್ಕ ಅಂತೀರಾ? ಅಲ್ವೇ, ಈಗಾಗ್ಲೇ ಅಂತ್ಯದ ದಿನಗಳು ಬಂದಿದೆ. ಇನ್ನು ಮುಂದೆ ಇರ್ಲಿಕ್ಕೆ ಅವರು ಕಷ್ಟ ಆಗೋದಿಲ್ಲ, ಅದರಿಂದಾಗಿ ಅದನ್ನ ಕೇವಲವಾಗಿ ತಗೊಂಡಿದ್ದಾರೆ ಅವರು. ಓಕೆ, ಈಗ ನಿಮ್ಮ ಪ್ರಕಾರ, ಬಿಜೆಪಿಯ ಪ್ರಕಾರ ಈಗಿನ ಎಲ್ಲಾ ಡೀಟೇಲ್ಸ್ ನೋಡ್ತಾ ಇದ್ರೆ DK ಶಿವಕುಮಾರ್ ಅವರು CM ಆಗ್ಲಿ ಬದಲಾಗ್ಲಿ ಅಂತ ಬಯಸ್ತಿದ್ದೀರೋ ಅಥವಾ ಮಧ್ಯಂತರ ಚುನಾವಣೆ ಬರ್ಲಿ ಅಂತ ಬಯಸ್ತಿದ್ದೀರೋ? ಏನ್ ಬಯಸ್ತಿದ್ದೀರಿ? ನಾನು ಹೇಳೋದು, ಯಾರು ನೀವು ಮುಖ್ಯಮಂತ್ರಿ ಆಗ್ತಿರೋ ನಮ್ಮ ಪ್ರಶ್ನೆಯೇ ಅಲ್ಲ. ಓಕೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಅರಿಬೇಕು, ಜನರು ಸಂತುಷ್ಟರಾಗಿರ್ಬೇಕು, ಅಭಿವೃದ್ಧಿ ನಡೀಬೇಕು. ಇವೆಲ್ಲ ಆಗ್ಲಿಲ್ಲ ಅಂದ್ರೆ ನನ್ನ ಸರ್ಕಾರ ಆಗ್ಲಿ ನಿಮ್ಮ ಸರ್ಕಾರ ಆಗ್ಲಿ ಕಟ್ಕೊಂಡು ಜನರಿಗೆ ಏನಾಗಬೇಕಾಗಿದೆ? ಜನರ ಶಾಪಕ್ಕೆ ನಾವು ಗುರಿ ಆಗಬಾರ್ದು. ಆ ಕಾರಣದಿಂದ ಮುಖ್ಯಮಂತ್ರಿ ಹೋಗಿ ಮತ್ತೊಬ್ಬರು ಮುಖ್ಯಮಂತ್ರಿ ಬಂದು ವ್ಯವಸ್ಥೆ ಬದಲಾಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಅಂದ್ರೆ ಇವತ್ತು ಹೆಂಗಿದೆ ರಾಜ್ಯದ ಸ್ಥಿತಿ? ನೀವು ಕೇವಲ 5 ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡು ಎಷ್ಟು ದಿನ ನಡೆಯಲಿಕ್ಕಾಗುತ್ತೆ? 5 ವರ್ಷನೂ 5 ಗ್ಯಾರಂಟಿಯಲ್ಲಿ ಇರ್ತೀರಾ? ಆಮೇಲೆ ಎಷ್ಟು ಸುಳ್ಳು ಹೇಳ್ತಾರಂದ್ರೆ ಮುಖ್ಯಮಂತ್ರಿಗಳು, ನಾನು ಏನು ಮ್ಯಾನಿಫೆಸ್ಟೋದಲ್ಲಿ ಇದುವರೆಗೂ ಹೇಳಿದ್ದೀನಿ ಈಗಾಗಲೇ ಮಾಡಿಬಿಟ್ಟಿದ್ದಾರೆ ಅಂತ ಅವರು. ಹಂಗಾರೆ ಇನ್ನೇನು ಇಲ್ಲ ಅಂದಮೇಲೆ ನೀವು ಯಾಕೆ ರಾಜೀನಾಮೆ ಕೊಟ್ಟು ಹೋಗಿ? ಮಾಡೋದೇನು ಉಳಿದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ. ಒಂದೂ ಮಾಡಿಲ್ಲ. 5 ಗ್ಯಾರಂಟಿ ಬಿಟ್ರೆ 6ನೇದಕ್ಕೆ ಇನ್ನೂ ಎಂಟ್ರಿನೇ ಆಗಿಲ್ಲ, ಆದ್ರೆ ಎಲ್ಲ ಮಾಡಿಬಿಟ್ಟಿದ್ದೀನಿ. ನಾನು ಗ್ಯಾರಂಟಿನೂ ಕೊಟ್ಟಿದ್ದೀನಿ, ಈ ಕಡೆ ಡೆವಲಪ್ಮೆಂಟು ಮಾಡಿದ್ದೀನಿ. ಎಷ್ಟು ಸುಳ್ಳು! ಶಾಸಕರು ಸಚಿವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್ ಈ ವಿಚಾರದಲ್ಲಿ. ರಸ್ತೆ ಬೇಕಾ, ಅಕ್ಕಿ ಬೇಕಾ, ಅವ್ರ ಕಡೆಯವರೇ ಕೇಳಿ ಎಷ್ಟು ಜನ ಮಾತಾಡಿದ್ದಾರೆ ಅದನ್ನ. ಖಂಡಿತ. ಅದು ಒಂದು. ಎರಡನೇದು, ಯಾಕೆ ಎಲ್ಲಾನು MLAಗಳು ಅವರು ಇವರು ಎಲ್ಲಾನು ಲೀಡರ್ಗಳು ಹೊರದೇಶಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಾವ್ರೆ? ಯಾಕೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾಕೆ ಓಡಾಡಲ್ಲ? ಕಷ್ಟ ಆಗ್ತಿದೆ ಮುಖ ತೋರ್ಸಕ್ಕೆ ಅಂತನಾ? ಅಭಿವೃದ್ಧಿ ಆಗದೆ ಇರೋದಕ್ಕೆ ಜನ ಅವರನ್ನ ಜಾಲಾಡ್ತಾರೆ. ಕಾಂಗ್ರೆಸ್ ಶಾಸಕರದ್ದೇ ಅಂದ್ರೆ ಬಿಜೆಪಿ ಶಾಸಕರು ಏನಂತಂದ್ರೆ ಬಿಜೆಪಿ ಶಾಸಕರು ರಿಲ್ಯಾಕ್ಸೇಷನ್ ಇದೆ. ಜನ ಏನ್ ತಿಳ್ಕೊಂಡವ್ರೆ, ಹೆಂಗೂ ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಆ ಕಾಂಗ್ರೆಸ್ನವ್ರಿಗೆ ಅವ್ರು ದುಡ್ಡು ಕೊಟ್ಟಿಲ್ಲ, ಪಾಪ ಬಿಜೆಪಿನವ್ರಿಗೆ ಕೊಡೋ ಪ್ರಶ್ನೆನೇ ಇಲ್ಲ, ಅದರಿಂದ ಡೆವಲಪ್ಮೆಂಟ್ ಮಾಡಕ್ ಅವರಿಂದ ಆಗಿಲ್ಲ ಅನ್ನೋದ್ರಿಂದ ನಮ್ಮ ಬಿಜೆಪಿ ಶಾಸಕರು ಬಚಾವಾಗಿದ್ದಾರೆ, ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಇಲ್ಲಂದಿದ್ರೆ ಇವ್ರನ್ನು ಬಟ್ಟೆ ಹಿಡ್ಕೊಳ್ತಿದ್ರು.
ಈಗ ಕಾಂಗ್ರೆಸ್ ಶಾಸಕರನ್ನ ಬಟ್ಟೆ ಎರಿತಾರೆ ಅನ್ನೋ ಕಾರಣಕ್ಕೆ ಅವ್ರೇನ್ ಮಾಡ್ತಿದ್ದಾರೆ, ಫ್ಯಾಮಿಲಿಗಳನ್ನ ಕರ್ಕೊಂಡು ಅಲ್ಲಿ ಇಲ್ಲಿ ಊರ್ ಬಿಟ್ಟು ಓಡಾಡ್ತಾವ್ರೆ. ಮುಜುಗರ ಆಗ್ತಿದೆ ಕ್ಷೇತ್ರದ ಅವ್ರು ಹೇಳ್ತಿದಾರಲ್ಲ. ಕಾಗಿ ಅವ್ರು ಏನ್ ಹೇಳಿದ್ರು, ನನಗೆ ಆ ಜನರನ್ನ ಫೇಸ್ ಮಾಡಕ್ ಆಗ್ತಿಲ್ಲ, ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ನನ್ಗೇನಾದ್ರೂ ಡೆವಲಪ್ಮೆಂಟ್ ಅವಕಾಶ ಕೊಡ್ಲಿಲ್ಲ ಅಂದ್ರೆ, ಈ ರೀತಿ ಅವರೇ ಮಾತಾಡ್ತಿದ್ದಾರೆ. ಸರಿ ಸರಿ, ಎಲ್ಲ ಸರಿ. ಇದು ನಿಜವಾಗಿಯೂ ಅವ್ರ ಶಾಸಕರು ಸಚಿವರೇ ಕೊಡ್ತಿರೋ ಸರ್ಟಿಫಿಕೇಟ್. ಆದ್ರೆ ಬಿಜೆಪಿ ಅವರು ಯಾಕೆ ಇದನ್ನ ಒಂದು ದೊಡ್ಡ ಹೋರಾಟವಾಗಿ ಮಾಡ್ತಿಲ್ಲ? ಹಿಂದಿನ ಸೆಷನ್ ನಲ್ಲಿ ಗ್ಯಾರಂಟಿ 5,000 ಕೋಟಿ 2 ತಿಂಗಳದ್ದು ಸ್ಕಿಪ್ ಮಾಡಿದ್ದಾರೆ, ಎಗರಿಸಿದ್ದಾರೆ ಅನ್ನೋದು ಬಟಾ ಬಯಲಾಗಿ ಸಿಎಂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಡೆಗೆ ಇಡೀ ರಾಜ್ಯದ ಮುಂದೆ ಕ್ಷಮೆ ಕೇಳೋ ರೀತಿಯಲ್ಲಿ ಮಾಡಿದ್ರು. ಸತ್ಯ. ತೆಂಗಿನಕಾಯಿ ಅವರು ತೆಗೆದ ವಿಷಯ ಕಡೆ ಬಿಜೆಪಿ ತುಂಬಾ ಚೆನ್ನಾಗಿ ಎತ್ಕೊಳ್ತು, ಸೆಷನ್ ಅಲ್ಲಿ ಸದ್ದಾಯ್ತು. ಬಟ್ ಈಗ ಯಾಕೆ ಸದ್ದಿಲ್ಲ? ಇಲ್ಲ, ಅದು ಯಾಕೆ ಅಂತಂದ್ರೆ ಅವರು ಅಲ್ಲೊಂದು ವಾಗ್ದಾನ ಮಾಡಿದ್ದಾರೆ, ಅದು ಕಣ್ತಪ್ಪಿನಿಂದ ಆಗೋಗಿತ್ತು, ಅದರಿಂದಾಗಿ ನಾನು ನೋಡಿರ್ಲಿಲ್ಲ, ಈಗ ನನಗೆ ನೀವು ಕಣ್ ತೆರೆಸಿದ್ದೀರಿ, ಈಗ ಅದನ್ನ ನಾನು ಈಗ ಸದ್ಯಕ್ಕೆ ನಾನು ಬಿಡುಗಡೆ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಬಟ್ ಡೇಟ್ ಹೇಳ್ತಿಲ್ಲ, ಈಗ ಬಡ್ಜೆಟ್ ಬರ್ತಿದ್ದಾರೆ. ಈ ಬಡ್ಜೆಟ್ ಒಳಗಡೆ ಅದನ್ನು ಸಂಪೂರ್ಣವಾಗಿ ಕೊಟ್ಟಿರ್ಬೇಕು ಅವರು, ಇಲ್ಲ ಅಂದ್ರೆ ನುಂಗಿದ್ದಾರೆ ಅಂತಲೇ ಅರ್ಥ ಇದು. ಸರ್, ಈಗ ಹೊಸ ಆರ್ಥಿಕ ವರ್ಷ ಶುರು ಆದ್ಮೇಲೆ ಆರ್ಥಿಕ ಇಲಾಖೆ ಎಲ್ಲಿ ಕೇಳಕ್ ಹೋಗೋದಿಲ್ಲ, ಅದು ಇದಾಗ್ಬಿಡುತ್ತದೆ, ಮರ್ತೋಗ್ಬಿಡುತ್ತೆ. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, ಕೊಡ್ತೀನಿ ಅಂತ ಹೇಳಿದಾಗ ಡೇಟ್ ಕೇಳಕ್ ಆಗಲ್ಲ. ಒಂದು ರಿಲ್ಯಾಕ್ಸೇಷನ್ ಅಂದ್ರೆ ಡಿಸೆಂಬರ್ ನಮ್ದು ಇದಾಗಿದ್ದು, ಜಾನ್ವರಿ ಫೆಬ್ರವರಿಯಲ್ಲಿ ಕೊಟ್ಟಿರ್ಬೇಕು. ಈಗ ಅವ್ರು ಕೊಟ್ಟಿರ್ಬೇಕು. ಮೊನ್ನೆ ದಿನೇಶ್ ಗೂಳಿಗೌಡ ಅವರು ಈಗ ಏನೋ ಬಿಡುಗಡೆ ಮಾಡಿದ್ದೀವಿ ಅಂತ ಏನೋ ಹೇಳಿಯವ್ರೆ, ನಿಜಾನ ಸುಳ್ಳ ಅದನ್ನ ಚೆಕ್ ಮಾಡ್ಕೊಳ್ಬೇಕಲ್ಲ. ಅದಕ್ಕಿದೆ ಒಂದು ಸಮಯ. ಈಗ ಈ ಬಡ್ಜೆಟ್ ಒಳಗೆ ಅದನ್ನ ರಿಲೀಸ್ ಆಗಿಲ್ಲ ಅಂತಂದ್ರೆ ಅಲ್ಲಿಗೆ ಇವರು ಕಣ್ಣು ತಪ್ಪಿನಿಂದಲ್ಲ, ಇವರ ಬೇಕು ಅಂತ ಗೊತ್ತಿದ್ದೇ ಮಾಡಿರ್ತಕ್ಕಂಥ ತಪ್ಪಿನಿಂದ ಈ ಹಣ 5,000 ಕೋಟಿ ಇವರೆಲ್ಲೋ ನುಂಗಿದ್ದಾರೆ ಅನ್ನೋದು ಆವತ್ತಿಂದ ನಮ್ಮದು ಇದು ಆಂದೋಲನ ಪ್ರಾರಂಭ ಆಗುತ್ತೆ. ಎಲೆಕ್ಷನ್ ಹೋಗಿದೆ ಅನ್ನೋ ಆರೋಪ ಮಾಡಿ ಬಿಜೆಪಿ ಕೈ ಬಿಡ್ತಲ್ಲ. ಇಲ್ಲ, ಕೈ ಬಿಡೋ ಪ್ರಶ್ನೆ ಇಲ್ಲ. ಅದಕ್ಕೇನ್ ಮಾಡಿದೆ, ತಾತ್ಕಾಲಿಕವಾಗಿ ಸ್ವಲ್ಪ ದಿವಸಕ್ಕೆ ಅದು ಏನ್ ಮಾಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಿದ್ದೀವಿ. ಇದ್ರ ಜೊತೆಗೆ ಈಗ ಪರಿಶಿಷ್ಟ ಜಾತಿ ವರ್ಗಗಳ ವಿಚಾರದಲ್ಲಿ ಆಂದೋಲನ ಪ್ರಾರಂಭ ಆಗ್ತಿದ್ದಲ್ಲ, ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡು ಹಿಂದುಳಿದ ವರ್ಗಗಳು ಎಲ್ಲ ಜನರನ್ನ ಸೇರಿಸ್ಕೊಂಡು ಇಡೀ ರಾಜ್ಯದಲ್ಲಿ ದೊಡ್ಡ ಆಂದೋಲನಕ್ಕೆ ನಾವು ಕೋಟಿ ಮರ್ತೋಗಲ್ಲ, ನಿಮಗೆ ಮರ್ತೋಗೋ ಪ್ರಶ್ನೆ ಇಲ್ಲ, ಮರ್ತೋಗೋ ಪ್ರಶ್ನೆ ಇಲ್ಲ. ಎಸ್ ಸರ್. ಈಗ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ದೊಡ್ಡ ಜಟಾಪಟಿ ಆಗ್ತಿದೆ, ಏನ್ ಬೇಕಾದ್ರೂ ಆಗಬಹುದು. ಬಿಜೆಪಿ ಕಥೆ ಏನು? ಯಾಕಂದ್ರೆ ಮೊನ್ನೆ ಕಾರ್ಯಕಾರಿಣಿ ಆಯ್ತು, ಆವಾಗ ಉಸ್ತುವಾರಿ ಬಂದವರು ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಕೊಟ್ರು, ತ್ರಿಶಕ್ತಿ ಚಲವಾದಿ ನಾರಾಯಣ ಸ್ವಾಮಿ ಅವರು, BY ವಿಜಯೇಂದ್ರ ಅವರು, R ಅಶೋಕ್ ಅವರ 3 ಜನರ ನಾಯಕತ್ವದಲ್ಲಿ 28ರ ಚುನಾವಣೆಗೆ ಹೋಗ್ತೀವಿ ಅಂತ ಒಂದು ಘೋಷಣೆ ತರ. ನಾವೆಲ್ಲ ಅನ್ಕೊಂಡ್ವಿ, ನಾಯಕತ್ವದ ಕ್ಲಾರಿಟಿ ಸಿಕ್ಬಿಡ್ತು ಬಿಜೆಪಿಲಿ ಅಂತ. ಇದೇನ್ ತಾತ್ಕಾಲಿಕವಾಗಿ ಸಮಾಧಾನ ಮಾಡೋ ಘೋಷಣೆನಾ? ನಿಜವಾದ ಅಂತಿಮ ನಿರ್ಧಾರನ ಇದು? ನಾಯಕತ್ವದಲ್ಲಿ ನಿರ್ಧಾರ ಆಗಿದೆಯಾ ಇಲ್ವಾ ಅಂತ ಗೊತ್ತೇ ಆಗ್ತಿಲ್ಲ ಈಗ. ಇಲ್ಲ, ಅದು ತೀರ್ಮಾನ ತಗೊಳ್ಳೋದು ನಮ್ಮ ವರಿಷ್ಠ ಮಂಡಳಿ. ಯಾವಾಗಲೂ ತೀರ್ಮಾನ, ಚುನಾವಣೆಗಾಗಿ ತೀರ್ಮಾನಗಳನ್ನ ಅವರು ಬಹಳ ಚೆನ್ನಾಗಿ ನಾಜೂಕಿನಿಂದ ಮಾಡ್ತಾರೆ. ಮಾಡಿ ಆದ್ಮೇಲೆ ಆ ತೀರ್ಮಾನ ಅಲ್ಲಿ ಆಗಿಲ್ಲ ಅಂದ್ರೆ ಉಸ್ತುವಾರಿಗಳು ಆ ಮಾತನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಯಾರು ನಮ್ಮಲ್ಲಿ ಇಂಡಿವಿಜುವಲ್ ಆಗಿ ತೀರ್ಮಾನ ತಗೊಳ್ಳೋದಿಲ್ಲ, ನಾವು ಕಲೆಕ್ಟಿವ್ ಆಗಿ ತಗೊಳ್ತೀವಿ. ವರಿಷ್ಠ ಮಂಡಳಿ ತೀರ್ಮಾನ ಆಗದೆ ಅವರು ಆ ಮಾತನ್ನ ಹೇಳಿರ್ಲಿಕ್ಕೆ ನಿರ್ಧಾರ. ಅದಾದ್ಮೇಲೆ ನಾವು ಅಷ್ಟಕ್ಕೆ ಸೀಮಿತಗೊಳ್ಳೋದಿಲ್ಲ. ಅಂದ್ರೆ ನಮ್ಮ 3 ಹೆಸರುಗಳನ್ನ ಅವ್ರು ಹೇಳಿರ್ಬೋದು, ಹೇಳಿದ್ರು ಕೂಡ ನಾವು ಕಲೆಕ್ಟಿವ್ ಆಗಿ ಹಿರಿಯ ಎಲ್ಲಾ ನಾಯಕರುಗಳನ್ನ ತಗೊಂಡು ಕಿರಿಯರನ್ನು ಕೂಡ ಜೊತೆ ಸೇರಿಸ್ಕೊಂಡು ಕಲೆಕ್ಟಿವ್ ಆಗಿ ಇಡೀ ರಾಜ್ಯದಲ್ಲಿ ದೊಡ್ಡ ರೀತಿಯಲ್ಲಿ ಈ ಸಾರಿ ನಮ್ಮ ಚಟುವಟಿಕೆಗಳನ್ನ ಪ್ರಾರಂಭ ಮಾಡ್ತೇವೆ. ಯಾವ ರೀತಿ ನಮ್ಮ ಮೇಲೆ ಗೂಬೆ ಕೂರಿಸಿ, ಸುಳ್ಳುಗಳ ಗೂಬೆ ಕೂರಿಸಿ ಇವರು ಚುನಾವಣೆಯಲ್ಲಿ ಗೆದ್ದು ಬಂದ್ರು, ಅದಕ್ಕೆಲ್ಲಕ್ಕೂ ಒಂದೊಂದಾಗಿ ಉತ್ತರ ಕೊಡ್ತೇವೆ ಈ ಸಾರಿ. ಈಗ ಶುರುವಾಗ್ತಿದೆ, ಈಗ ಅದನ್ನೇ ಈಗ ಶುರುವಾಗ್ತಾ ಇದೆ. ಓಕೆ, ಈಗ ವಿಜಯೇಂದ್ರ ಅವರ ನಾಯಕತ್ವವನ್ನು ಈಗಲೂ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ವಾ? ಮೊನ್ನೆ ಒಂದು ಹುಬ್ಳಿ ಇನ್ಸಿಡೆಂಟ್ ನೋಡಿ ನಮ್ಗೆ ಇದೆ ಈ ನೇಮಕಾತಿ ವಿಚಾರ ಆಶ್ಚರ್ಯ ಆಯ್ತು. ಬೆಲ್ಲದವರ ಹೋರಾಟ, ಅವ್ರ ಫೋಟೋ ಬರುತ್ತೆ, ನಿಮ್ ಫೋಟೋ ಬರುತ್ತೆ, ಜೋಶಿ ಅವ್ರ ಫೋಟೋ ಬರುತ್ತೆ, ವಿಜಯೇಂದ್ರ ಅವ್ರ ಫೋಟೋ ಇಲ್ಲ, ಯಡಿಯೂರಪ್ಪನವ್ರ ಫೋಟೋ ಇಲ್ಲ. ರಾಜ್ಯಾಧ್ಯಕ್ಷರನ್ನ ಮರೆಯೋದು ಹೆಂಗ್ ಸಾಧ್ಯ ಬಿಜೆಪಿ? ಇಲ್ಲ, ನಾನು ಕೂಡ ಇವರನ್ನ ಅರವಿಂದ್ ಬೆಲ್ಲದವರನ್ನ ಕೇಳಿದೆ. ಅದು ಏನಾಗಿದೆ, ಅವರು ಲೋಕಲಲ್ಲಿ ಯಾರೋ ಅದನ್ನು ಮಾಡಿರೋದು, ಇವರು ಮಾಡಿದ್ದಲ್ವಂತೆ, ಲೋಕಲಲ್ಲಿ ಮಾಡಿದ್ದು. ನೋಡಿ, ಈ ರೀತಿ ಯಾಕೆ ನೀವು ನಮ್ಮ ಹಿರಿಯರು ಯಡಿಯೂರಪ್ಪನವರು, ಈಗ ಅಧ್ಯಕ್ಷರು
ವಿಜೇಂದ್ರ ಅವರ ಫೋಟೋ ಬಿಟ್ಟೋಗಿದೆ ಅಂತಂದ್ರೆ ಸಾರಿ, ನನಗೆ ಮುಜುಗರ ಆಗ್ಬಿಟ್ಟಿದೆ, ಬೇಜಾರಾಗ್ಬಿಟ್ಟಿದೆ, ನನ್ನನ್ನೆಲ್ಲ ಕೇಳಕ್ ಶುರು ಮಾಡಿಬಿಟ್ರು. ಅದರಿಂದ ನಾನು ಆ ತಪ್ಪನ್ನು ನಾನು ಒಪ್ಕೊಳ್ತೇನೆ. ಯಾರೋ ಕಾರ್ಯಕರ್ತರು ಮಾಡಿ ಹಾಕ್ಬಿಟ್ಟಿದ್ದು ಕೊನೆಯಲ್ಲಿ ಅದು ಒಂದೇ ದಿನದಲ್ಲಿ ಮಾಡಿ ಹಾಕಿರೋದು. 26ನೇ ತಾರೀಕೇನೋ ಇದು ನಡೆಯಿತು, ಆವತ್ತೇ ಅದು ಹಿಂದಿನ ದಿನಾನೇ ಅವರು ರಾತ್ರಿ ಮಾಡಿ ಹಾಕ್ಬಿಟ್ಟಿದ್ದಾರೆ. ನಾನು ಗಮನಿಸಿರ್ಲಿಲ್ಲ, ನನ್ನಿಂದ ತಪ್ಪಾಯ್ತು ಅಂತೇಳಿ. ಅವ್ರು ಆ ರೀತಿ ಮಾಡ್ಬೇಕಂತ ಅವ್ರಿಗೆ ಏನು ಇರಲಿಲ್ಲ, ಆಗೋಗಿದೆ ಅಷ್ಟೇ. ಅದರಿಂದ ಕಂಪ್ಲೇಂಟ್ ಎಲ್ಲ ಹೋಯ್ತಂತೆ ಹೈಕಮಾಂಡ್ಗೆ. ಅಲ್ಲ ನೋಡಿ, ಸಹಜವಾಗಿ ಅದಾದ್ಮೇಲೆ ಹೋಗಿರುತ್ತೆ, ಬಟ್ ಅವರು ಕೂಡ ಅದನ್ನ ತಿದ್ದುಕೊಳ್ಬೇಕಷ್ಟೇ. ಆ ರೀತಿ ನಾವು ಒಬ್ಬರು ಬಿಟ್ಟು ಪಾರ್ಟಿ ಕಟ್ಟಕ್ಕಾಗೋದಿಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ನಾವು ಪಾರ್ಟಿ. ಈಗ ವಿಜೇಂದ್ರ ಅವ್ರನ್ನ ಹಾಗಾದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ? ಯಾಕಂದ್ರೆ ಕೆಲವು ಸಲ ಸುಮಾರು ಜನ ಎಲ್ಲ ಎಷ್ಟು 2 ವರ್ಷ ಆಯ್ತು, ಇನ್ನೇನು ಹೆಚ್ಚಿಗೆ ಮುಂದುವರ್ಸಿದ್ರು ಕೂಡ ಈ ವರ್ಷ ಒಂದು ಮುಂದುವರ್ಸಿ ಎಲೆಕ್ಷನ್ ಚೇಂಜ್ ಮಾಡ್ಬಿಡ್ತಾರ. ನೋಡಿ, ನಾನು ಹೇಳೋದು, ನಮ್ಮ ವರಿಷ್ಠ ಮಂಡಳಿ ಏನು ತೀರ್ಮಾನ ಮಾಡುತ್ತೋ ಅಧ್ಯಕ್ಷರ ವಿಷಯದಲ್ಲಿ ಅದನ್ನು ಎಲ್ಲರೂ ಒಪ್ಪಲೇಬೇಕು. ಅವರು ಅಧ್ಯಕ್ಷರಾಗಿ ಬಂದಿದ್ದ ದಿವಸದಿಂದಲೂ ನಾವೆಲ್ಲ ಒಪ್ಪಿದ್ದೇವೆ. ಸಣ್ಣ ಪುಟ್ಟ ಸಮಸ್ಯೆಗಳು ಏನಾದರೂ ಎದುರಾಗಿದ್ರೆ ಬಂದಿದ್ರೆ ಅದನ್ನು ಮತ್ತೆ ವರಿಷ್ಠ ಮಂಡಳಿಯೇ ತೀರ್ಮಾನ ಮಾಡ್ತದೆ ಹೊರತು ಅದರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಒಗ್ಗಟ್ಟಿಲ್ದೇ ಇದ್ರೆ ಕೆಲಸ ಮಾಡೋದು ಖಂಡಿತ ಅಲ್ಲ. ಒಗ್ಗಟ್ಟು ಬಹಳ ಮುಖ್ಯ. ಅದನ್ನು ನಾವು ಸಾಧನೆ ಮಾಡ್ತೇವೆ. ಈ ಚುನಾವಣೆ ವರ್ಷಗಳು ಬಂದ ಏನಾಗುತ್ತೆ, ಅನೇಕರು ಸೀನಿಯರ್ಗಳು ಕೂಡ ನಮ್ಮಲ್ಲಿ ಸೋತು ಬಿಟ್ಟಿದ್ದಾರೆ. ಕೆಲವರು ಗೆದ್ದಿದ್ದಾರೆ, ಕೆಲವರು ಸೋತಿದ್ದಾರೆ. ಸೀನಿಯಾರಿಟಿ ಇರೋರಲ್ಲಿ ಒಂದು ಸ್ವಲ್ಪ ಇದಿರ್ತದೆ, ಏನೋ ನೋಡಪ್ಪ ನಾವು ಈ ಚುನಾವಣೆಯಲ್ಲಿ ಸೋತು ಬಿಟ್ಟಿದ್ದೇವೆ ಅಂತೇಳಿ ಸ್ವಲ್ಪ ಸೈಡಿಗೆ ಸರಿತಕ್ಕಂಥದ್ದು ಸ್ವಭಾವ. ಚುನಾವಣೆ ಹತ್ರ ಬರ್ತಿತ್ತ ಅಂತಂದ್ರೆ ಅವರು ನಮಗಿಂತ ಫಾಸ್ಟಾಗಿ ಅವರೇ ಹೊರಟು ಬಿಡ್ತಾರೆ. ಹಂಗಾಗಿ ಕೆಲವು ಸೀನಿಯರ್ಗಳು ಇದ್ದಾರೆ, ಅದನ್ನ ಕಾನ್ಫಿಡೆನ್ಸ್ಗೆ ಅಧ್ಯಕ್ಷರು ತೆಗೆದುಕೊಳ್ಬೇಕು. ಅವರಿಗೆ ವರಿಷ್ಠ ಮಂಡಳಿಯೂ ಹೇಳಿದೆ, ನಾವು ಕೂಡ ಆಗಿಂದ ಆಗ್ಗೆ ಅವ್ರಿಗೆ ಹೇಳ್ತಾ ಇದ್ದೀವಿ. ಅವರು ಎಲ್ಲರ ಟಚ್ಚಲ್ಲಿ ಇದ್ದಾರೆ. ಸಣ್ಣ ಪುಟ್ಟ ಇದೆ. ಈಗ ಚುನಾವಣೆ ಕಾವು ಶುರು ಆಗಿದೆ. ಈಗ ಬೇಸಿಗೆ ಏರಿದಂತೆ ಇನ್ನು ಚುನಾವಣಾ ಕಾವು ಏರ್ತಿದೆ. ಇನ್ನು ಮುಂದಿನ ದಿನಗಳೆಲ್ಲ ಚುನಾವಣೆ ದಿನಗಳೇ, ನಮ್ಮ ಹೋರಾಟದ ದಿನಗಳು. ಎಲ್ಲರೂ ಸೇರ್ಕೊಂಡೇ ಮಾಡ್ತೇವೆ ನಾವು. ಚಲವಾದಿ ನಾರಾಯಣ ಸ್ವಾಮಿ ಅವ್ರ ವಿಚಾರಕ್ಕೆ ಬಂದ್ರೆ, ನಿಮ್ಮ ನಾಯಕತ್ವ ಅಂತ ಬಂದಾಗ್ಲೂ ಹೊರಗಡೆಯಿಂದ ಬಂದವ್ರಿಗೆ ಇಷ್ಟು ಬೇಗ ಕೊಟ್ಟು ಬಿಟ್ರು, ಇಲ್ಲಿ ಎಷ್ಟು ಜನ ಮಣ್ಣು ಹೊತ್ತವ್ರು ಇದ್ರಲ್ಲ ಅನ್ನೋದೊಂದು ಬೇಜಾರು ಇತ್ತು. ಈಗಲೂ ಇದೆಯಾ? ಅದು ಮರ್ತಿದಾರ, ಅಕ್ಸೆಪ್ಟ್ ಮಾಡ್ಕೊಂಡಿದಾರ, ಹೇಗೆ? ಇಲ್ಲ, ನಾನು ಅದರ ಬಗ್ಗೆ ನಾನು ಗಮನನೂ ಹರಿಸಿಲ್ಲ. ಯಾರು ಆ ರೀತಿ ಹೇಳಿದ್ರೋ ನನಗೂ ಗೊತ್ತಿಲ್ಲ. ಆಮೇಲೆ ಈಗ ಇದು ಬೆಳೆಯುವಂತ ಪಕ್ಷ, ಎಲ್ಲರನ್ನೂ ತೆಗೆದುಕೊಂಡೇ ಇಲ್ಲಿ ಪಕ್ಷ ಕಟ್ಟಬೇಕಾಗಿದೆ. ಪಕ್ಷ ಬೆಳೆದು ನಿಂತು ಹೋಗ್ಬಿಟ್ಟಿದ್ದಾಗ ಅದು ಬೇರೆ ವಿಷಯ. ಈಗ ಕಾಂಗ್ರೆಸ್ ಅನ್ನು ತಗೊಳ್ಳಿ, ದೊಡ್ಡ ಪಕ್ಷ, ಬೆಳೆದು ನಿಂತು ಹೋಗಿರೋದು 150 ವರ್ಷದ ಪಕ್ಷ ಅಲ್ವಾ? ಮತ್ತೆ ಸಿದ್ದರಾಮಯ್ಯನವರು ಬಂದ ತಕ್ಷಣ ಮುಖ್ಯಮಂತ್ರಿ ಮಾಡಿಬಿಟ್ರಲ್ಲ. ವಿರೋಧ ಪಕ್ಷದ ನಾಯಕ ಮುಖ್ಯಮಂತ್ರಿ ಮಾಡಿದ್ದ 6ನೇ ವರ್ಷಕ್ಕೆ, ಬಂದ 2ನೇ ವರ್ಷದಲ್ಲೇ ಅವರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೊಡ್ಲಿಲ್ವ? ಅಂತ ದೊಡ್ಡ ಪಕ್ಷ ಕೊಟ್ರು ಅಂತೀರಿ ಅಲ್ವಾ? ಅಲ್ಲ, ಅವರ ಸಾಮರ್ಥ್ಯ ಇತ್ತೋ ಅಥವಾ ಆ ವೀಕ್ನೆಸ್ ಇತ್ತು ಅವರಲ್ಲಿ. ಬಟ್ ಇಲ್ಲಿ ಆಗಲ್ಲ. ಇಲ್ಲಿ ದುಡಿಮೆ ಮಾಡೋನಿಗೆ ಮೊದಲ ಆದ್ಯತೆ ಇದೆ. ಅಲ್ಲಿ ಸೀನಿಯರ್ ಜೂನಿಯರ್ ಅಂತ ನೋಡಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ನೀತಿ ತತ್ವ ಸಿದ್ಧಾಂತಗಳಿಗೆ ಹೊಂದಿಕೊಂಡಿದ್ದಾರಾ ಮೊದಲು. ಅಸ್ಸಾಂನಲ್ಲಿ ಕಾಂಗ್ರೆಸ್ ಇಂದ ಬಂದವರು ಮುಖ್ಯಮಂತ್ರಿ ಆಗ್ಲಿಲ್ವೇ? ನಮ್ಮ ಪಕ್ಷದಲ್ಲೂ ಇಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಜನತಾದಳದಿಂದ ಬಂದವರಲ್ವೇ, ಮುಖ್ಯಮಂತ್ರಿ ಆಗ್ಲಿಲ್ವ? ಅಂದ್ರೆ ನಮಗೇನಂದ್ರೆ ಈ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮೊದಲು ಹೊಂದ್ಕೊಳ್ಬೇಕು. ಹಾಗೆ ನಾನು ಪಕ್ಷಕ್ಕೆ ಹೊಸಬ ಇರಬಹುದು, ನಾನಿವಾಗ 8-9 ವರ್ಷ ಅಷ್ಟೇ ಆಗ್ತಾ ಇದೆ. ಆದರೆ ಎಲ್ಲಾದರೂ ಒಂದು ಸಣ್ಣ ತತ್ವ ಸಿದ್ಧಾಂತಗಳನ್ನ ಮೀರಿ ನಾನೆಲ್ಲಾದ್ರೂ ನಡ್ಕೊಂಡಿದ್ರೆ ಅದು ನನ್ನ ಪ್ರಶ್ನೆ. ಏನೇನು ಬೇಕಾಗಿಲ್ಲ. ನೋಡಿ, ಇದು ಹೆಂಗೆ ಅಂತ ಗೊತ್ತಾ? ನಾನು ಮೈಸೂರಿನಲ್ಲಿ PUC ಓದ್ತಿದ್ದೆ. ಪಾಸ್ ಆದಮೇಲೆ ಬೆಂಗಳೂರಿನಲ್ಲಿ ಕಾಲೇಜಿಗೆ ಬರ್ಬೇಕಾಯ್ತು. ನಾನು ಬಂದಿಲ್ಲಿ ನಾನು ಡಿಗ್ರಿಗೆ ಮತ್ತೆ ಸೇರ್ಬೇಕೇ ಹೊರತು ನಾನೇನು ಮತ್ತೆ SLC ಇಂದ ಓದಬೇಕಾಗಿಲ್ಲ. ಆ ಕಾಮನ್ ಸೆನ್ಸ್ ನಮಗಿರ್ಬೇಕು. ಅದಕ್ಕೆ ನಾವು ಹೋಲಿಕೆ ಆಗಿ ಹೊಂದ್ಕೊಳ್ಬೇಕು. ನೋಡಿ, ಸಾಮಾಜಿಕ ನ್ಯಾಯ ಯಾರಪ್ಪನದು ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು. ಕಾಂಗ್ರೆಸ್ ಪದೇ ಹೇಳ್ತದೆ ಸಾಮಾಜಿಕ ನ್ಯಾಯ ನಮಗೆ ಬದ್ಧತೆ. ನಿಮಗೆ ಮಾತ್ರ ಅಲ್ಲ ಬದ್ಧತೆ, ಭಾರತೀಯ ಜನತಾ ಪಕ್ಷಕ್ಕೂ ಬದ್ಧತೆ ಇದೆ. ಅದಕ್ಕೆ ಸಾಮಾಜಿಕ ನ್ಯಾಯ ನಮಗೆ ಹೇಳೋರು ಮೊದಲು ಕಾಂಗ್ರೆಸ್ ಅಲ್ಲಿ. ಅಲ್ಲಿ ಹೋದ್ರೆ ಗರ್ಭಗುಡಿ ಇದೆ, ದಲಿತರನ್ನ ಒಳಗಡೆಗೆ ಬಿಟ್ಕೊಳ್ಳಲ್ಲ,
ಈಗ ನಾನು ಎಲ್ಲಿದ್ದೀನಿ? ನಾನು ಗರ್ಭಗುಡಿಯಲ್ಲೇ ಇದ್ದೀನಲ್ಲ. ನೀವ್ ಹೇಳೋ ಗರ್ಭಗುಡಿ, ಇಲ್ಲಿ ಗರ್ಭಗುಡಿ ಇಲ್ಲ. ಆದ್ರೆ ನೀವ್ ಹೇಳ್ತಿದ್ದದ್ದು ಗರ್ಭಗುಡಿಯಲ್ಲಿ ನಾನು ಇದ್ದೀನಲ್ಲ. ಅಂದ್ಮೇಲೆ ಭವಿಷ್ಯ ಎಲ್ಲರಿಗೂ ಇದೆಯಲ್ಲ. ಈಗ RSS ಬಿಜೆಪಿಯಲ್ಲಿ ಹಾಗಾದ್ರೆ ದಲಿತ ನಾಯಕರಿಗೆ ಅಥವಾ ದಲಿತರಿಗೆ ಅವಕಾಶ, ಅವರು ಬೆಳೆಯೋದಕ್ಕೆ ಅವಕಾಶ ಎಲ್ಲ ತುಂಬಾ ಚೆನ್ನಾಗಿದೆ ಅಂತೀರಾ? ಅಲ್ಲಿ ಏನ್ ಗೊತ್ತಾ, ಯಾರೋ ಒಬ್ಬರನ್ನ ಬೆಳೆಸಿಬಿಟ್ಟು ಎಲ್ಲಾ ದಲಿತರನ್ನು ಹಿಂಗೇ ಇಟ್ಟಿದೀವಿ ನೋಡಿ ಅಂತ ತೋರಿಸ್ತಾರೆ. ಇಲ್ಲಿ ಆಗಲ್ಲ. ಇಲ್ಲಿ ಕೆಲಸ ಮಾಡೋನು ವ್ಯಕ್ತಿತ್ವ ಇದ್ರೆ ಅವನಿಗೆ ನೋಡಿ, ಇಲ್ಲಿ ಯೋಗನ ನಂಬಿ ಬದುಕುವಂತದ್ದು ಇಲ್ಲಿಲ್ಲ. ಯೋಗ್ಯತೆ ಮೇಲೆ ಬದುಕಬೇಕಿಲ್ಲಿ. ಅಲ್ಲಿ ಯೋಗ ಮಾತ್ರನೇ ನಡೆಯೋದು. ಯಾರೋ ಒಬ್ಬನ ಗುಲಾಮಗಿರಿಯಲ್ಲಿದ್ರೆ ಆತನ ಹಾಕಿದ ಭಿಕ್ಷೆಯಲ್ಲಿ ಅಲ್ಲಿ ಅಧಿಕಾರ. ಇಲ್ಲಿ ಹಂಗಲ್ಲ. ಇಲ್ಲಿ ಯೋಗ್ಯತೆ ಇದ್ದವನಿಗೆ ಯೋಗ್ಯ ಸ್ಥಾನಮಾನ ಸಿಗುತ್ತೆ. ಆದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವರು CT ರವಿ ಅವ್ರ ಜಾಗ ಕಿತ್ಕೊಂಡು ಬಿಟ್ರಂತೆ ಅನ್ನೋದೊಂದು ಆರೋಪ ಅವಾಗ ಬರ್ತಾ ಇರುತ್ತಲ್ಲ, ಅದು ಚುಚ್ಚುತ್ತಾ ನಿಮಗೆ? ನಾನೊಂದು ಹೇಳ, ಅದು ಯಾರು ಆರೋಪ ಮಾಡ್ಕೊಳ್ತಾರೋ ನನಗೆ ಸಂಬಂಧ ಇಲ್ಲ. ಅವರಂತೂ ಮಾಡಿದ್ರೋ ಇಲ್ಲ ನನಗೆ ಗೊತ್ತಿಲ್ಲ. ಅವ್ರೇನ್ ಮಾಡಿರ್ಲಿಕ್ಕಿಲ್ಲ, ಆವಾಗ ಯಾರೋ ಹೇಳ್ಕೊಳ್ತಾರೆ. ನಾನು ಹೇಳ್ತೇನೆ, ಒಂದು ಮಾತು ಹೇಳ್ತೇನೆ. ನಾನು ಪಕ್ಷಕ್ಕೆ ಬಂದೆ. ಪಕ್ಷದಲ್ಲಿ ಬೆಳಗ್ಗೆ 9ರಿಂದ 9-10 ಗಂಟೆಗೆ ಬಂದ್ರೆ ಸಂಜೆ 6 ಗಂಟೆವರೆಗೂ ಇಲ್ಲಿ ಕೆಲಸ ಮಾಡಿ ಹೋಗ್ತಿದ್ದೆ. 2 ವರ್ಷದಲ್ಲಿ SC ಮೋರ್ಚಾ ಅಧ್ಯಕ್ಷರು ಮಾಡಿದ್ರು. ನಮ್ಮಲ್ಲಿ 7 ಮೋರ್ಚಾಗಳಿದೆ. SC ಮೋರ್ಚಾ ಅಂದ್ರೆ 7ನೇ ಮೋರ್ಚಾ. ಅದನ್ನ ಬಹಳ ಕಷ್ಟಪಟ್ಟು ಮೊದಲನೇ ಮೋರ್ಚಾ ಆಗಿ ನಾನು ನಿರೂಪಣೆ ಮಾಡಿದೆ. ಅದಾದ ತಕ್ಷಣನೇ ನಾನೇನು ದೊಡ್ಡ ಲಾಬಿ ಮಾಡಲಿಲ್ಲ ನನಗೆ MLC ಕೊಡಿ ಅಂತ. ಪಕ್ಷ ಗುರುತಿಸಿ ಕೊಡ್ತು. ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದೀರಾ? ಅಲ್ಲ, ಹೌದು, ಅವರೇ ಕೊಟ್ಟಿದ್ದು. ನಾನೇನು ಕೇಳಿದ್ದಲ್ಲ. ನನ್ನನ್ನು ಅದಕ್ಕೆ ಮುಂಚೆ ನನ್ನನ್ನು ಚೇರ್ಮನ್ ಆಗಿ ಯಡಿಯೂರಪ್ಪ ಅವರು ಚೇರ್ಮನ್ ಆಗಿ ನನ್ನನ್ನು ಅನೌನ್ಸ್ ಮಾಡಿದ್ರು. ಅದನ್ನು ಸ್ವಾಮಿ ನನಗೆ ಚೇರ್ಮನ್ ಬೇಡ, ಪಕ್ಷದ ಇದರಲ್ಲಿ ಇತಿಮಿತಿಯಲ್ಲಿ ನಾನು ಕೆಲಸ ಮಾಡಬೇಕು, ನಾನು ಚೇರ್ಮನ್ಗಿರಿ ತಗೊಳ್ಳಲ್ಲ ಅಂತ ಬಿಟ್ಟೆ. ಇದು ಬಿಟ್ಟಾದ್ಮೇಲೆ MLC ಕೊಟ್ಟರು. MLC ಕೊಟ್ಟಾದ್ಮೇಲೆ ನಾನೇನು ಲಾಬಿ ಮಾಡಿದ್ನ ವಿರೋಧ ಪಕ್ಷದ ನಾಯಕನಾಗ್ಲಿಕ್ಕೆ? ಇಲ್ಲ. ನಾನು ಆಗ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಅದರಲ್ಲೂ ನಾನು ಕೇಳಲಿಕ್ಕೂ ಒಂದು ಯೋಗ್ಯತೆ ಬೇಕು. ಅದರಿಂದ ನನಗನ್ಸುತ್ತೆ, ನಾನು ಫಸ್ಟ್ ಟೈಮರು MLC ಆಗಿರೋದೇ ಮೊದಲ ಬಾರಿ. ನನ್ಗೇನು ಇನ್ನೂ ಅನುಭವ ಇಲ್ಲ. ಅಂದ್ರೆ ನಾನು ಹೆಂಗಾಗೋದು ಅಂತ. ಆದರೆ ಪಕ್ಷ ನನ್ನ ಮೇಲೆ ಭರವಸೆ ಇಟ್ಟು ನನಗೆ ಕೊಟ್ಟರು. ಕೊಟ್ಟ ಮೇಲೆ ಇವತ್ತು ಪಕ್ಷಕ್ಕೂ ನಾಯಕತ್ವಕ್ಕೂ ಅನಿಸಿರ್ಬೇಕು. ನಾವು ಅಂದ್ಕೊಂಡಂಗೆ ಆಯ್ಕೆ ಸರಿ ಇದೆ ಅಂತ ಅಂದ್ಕೊಂಡಿರ್ಬೇಕು. ಅಂದಿರ್ತಾರೆ. ಯಾಕಂದ್ರೆ ನನಗಂತೂ ಹೇಳ್ತಿರ್ತಾರೆ ಚೆನ್ನಾಗಿ ಮಾಡ್ತಿದ್ಯಪ್ಪ ಅಂತ. ನನಗದು ತೃಪ್ತಿ ಇದೆ. ಆದ್ರಿಂದ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಯೋಗ್ಯತೆ ಮೇಲೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ, ಲಾಬಿ ಮೇಲೆ ಅಲ್ಲ. ನಾನು ಇನ್ನೂ ಒಂದು ಹೇಳ್ತೇನೆ, ಈ ಪಕ್ಷದಲ್ಲಿ ಲಾಬಿ ಮಾಡೋನಿದೆಲ್ಲ ದಡ್ಡ. ಲಾಬಿ ಮಾಡಿ ಇಲ್ಲೇನೂ ಮಾಡಕ್ಕಾಗೋದಿಲ್ಲ. ಹಾಗೆ ಇನ್ನೊಂದು ವಿಚಾರ, ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅತ್ಯಂತ ಪ್ರಮುಖ ಕಾರಣ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಅಟ್ಯಾಕ್ ಮಾಡೋದು ಅಂತ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಬೈದೆ, ಅವ್ರನ್ನ ಅಟ್ಯಾಕ್ ಮಾಡದೆ ನಿಮ್ಮ ರಾಜಕೀಯ ಜೀವನ ನಡೆಯೋದೇ ಕಷ್ಟ ಅಂತ ಖರ್ಗೆ ಅವರೇ ಹೇಳ್ತಾರೆ. ಹೌದಾ? ಅದು ಅಲ್ಲ ಪಾಪ, ಅವರ ಅನಿಸಿಕೆಗೆ ನಾನು ವಿರೋಧ ಯಾಕೆ ಮಾಡಲಿ? ಅವರ ಅನಿಸಿಕೆಗೆ ನಾನು ವಿರೋಧ ಮಾಡಲ್ಲ. ನೋಡಿ, ನಾನು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೇನೆ. ಪ್ರತಿಪಕ್ಷದ ನಾಯಕನಾಗಿ ನಾನು ಎಲ್ಲ ಮಂತ್ರಿಗಳಿದ್ದಾರೆ. ಅಲ್ಲಿ 34 ಮಂತ್ರಿಗಳಿದ್ದಾರೆ. ವಿರೋಧ ಪಕ್ಷದ ಸ್ಥಾನ ಇರೋದು ಒಂದೇ. ಒಬ್ಬೊಬ್ಬರನ್ನ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅಷ್ಟು ಡಿಪಾರ್ಟ್ಮೆಂಟ್ಗಳನ್ನ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೇ ತಪ್ಪು ನಡೆದರೆ, ನ್ಯೂನ್ಯತೆಗಳು ಕಂಡು ಬಂದರೆ ಅದನ್ನು ಪ್ರಶ್ನೆ ಮಾಡೋದು ನನ್ನ ಕೆಲಸ. ಅದು ಪ್ರಿಯಾಂಕ ಖರ್ಗೆ ಅವ್ರ ಹತ್ರ ಆ ನ್ಯೂನ್ಯತೆಗಳು ಬರಲಿಲ್ಲ ಅಂದ್ರೆ ನನ್ನ ಹತ್ರ ನಂದೇನು ಅಲ್ಲಿ ಕೆಲಸ ಇಲ್ಲ. ಅವ್ರ ಜೊತೆ ನಾನು ವೈಯಕ್ತಿಕ ಜಿದ್ದಿದ್ಯಾ ನಿಮ್ಗೆ? ನಾನು ಜಿದ್ದಿಟ್ಕೊಂಡು ನಾನೇನ್ ಮಾಡ್ಲಿ? ನನಗೇನು ಜಿದ್ದಿಲ್ಲ. ಆದ್ರೆ ಅವರು ಕೆಲವು ಬಾರಿ ಚುಚ್ಚಿ ನನ್ನನ್ನ ಮಾತಾಡಿದಾಗ ಅವರಿಗೆ ಫಿಟ್ಟಿಂಗ್ ಆನ್ಸರ್ ಕೊಟ್ಟಿದ್ದೀನಿ. ಅದನ್ನ ನಾನು ಅವರೊಬ್ಬರಿಗೆ ಅಲ್ಲ, ನಾನು ಯಾರೇ ಆಗ್ಲಿ ಆ ರೀತಿ ಮಾಡಿದವ್ರಿಗೆ ನಾನು ಉತ್ತರ ಕೊಡ್ಲಿಕ್ಕೆ ನನ್ಗೆ ಅಷ್ಟೇ ತಾಕತ್ತಿದೆ. ಆಯ್ತಾ? ದಲಿತರ ವಿಚಾರವಾಗಿ ದಲಿತರ ಬಗ್ಗೆನೂ ಏನೇನೋ ಮಾತಾಡಿದ್ರು ಅವರು. ನಾನು ಹೇಳಿದೆ, ದಲಿತತ್ವ ಅನ್ನೋದು ನಿಮ್ಮ ಕುಟುಂಬದಲ್ಲಿ ಎಲ್ಲಿದೆ ತೋರಿಸಿ ಅಂದೆ. ಈಗಲೂ ತೋರಿಸ್ಲಿ. ಒಂದೇ ಒಂದು ದಲಿತರ ಹೋರಾಟದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಆಗಿದ್ದೀರಾ? ಇಲ್ಲ. ಯಾರಾದ್ರೂ ಒಬ್ಬ ದಲಿತರನ್ನ ನೀವು ಬೆಳೆಸಿದ್ದೀರಾ? ನಾನೇ ಇದ್ದೆ 20-25 ವರ್ಷ ನಿಮ್ ಜೊತೆಲಿ. ನನ್ನನ್ನು ಏನ್ ಮಾಡಿದ್ರಿ ನೀವು? ಏನು ಮಾಡಲಿಲ್ಲ. ನನ್ನೆಲ್ಲ ಅವರ ಮಾನ್ಯ ಹಿರಿಯ ಖರ್ಗೆಯವರು ಇದ್ದಾರಲ್ಲ, ಮಲ್ಲಿಕಾರ್ಜುನ್ ಖರ್ಗೆಯವರ ಮತ್ತು ಅವರ ತಾಯಿಯವರು ಅಂದ್ರೆ ಪ್ರಿಯಾಂಕ ಅವರ ತಾಯಿಯವರ ಪುತ್ರ ವ್ಯಾಮೋಹಕ್ಕೆ ನಾನು ಬಲಿಯಾಗಿಬಿಟ್ಟೆ.
ಅವರನ್ನು ಮಂತ್ರಿ ಮಾಡಿದ್ರಿ. ನನಗೇನು ಬೇಸರ ಇಲ್ಲ, ನಿಮ್ಮ ಮಗ ನೀವು ಮಾಡಿ, ನಮಗೇನು ನೀವು ಅಷ್ಟು ದುಡಿದ್ವಿ ಅಲ್ಲ, ನಾವು ನಮಗೇನು ಕೊಟ್ರಿ ಅಷ್ಟೇ ನಾನು ಕೇಳೋದು. ನಿಮ್ಮ ಮಗನ ಫಸ್ಟ್ ಟೈಮ್ ಗೆದ್ದ, ಮಂತ್ರಿ ಮಾಡಿದ್ರಿ. ಸೆಕೆಂಡ್ ಟೈಮ್ ಗೆದ್ದ, ಮಂತ್ರಿ ಮಾಡಿದ್ರಿ. ಥರ್ಡ್ ಟೈಮ್ ಗೆದ್ದ, ಮಂತ್ರಿ ಮಾಡಿದ್ದೀರಿ, ಸಂತೋಷ. ಇದೇ ಥರ ದಲಿತ ಕುಟುಂಬಗಳಲ್ಲೇ ಶಿವಣ್ಣ ಆನೇಕಲ್ 3 ಸಾರಿ ಗೆದ್ದ, ಮಂತ್ರಿ ಆದ್ರ. SN ನಾರಾಯಣ ಸ್ವಾಮಿ ಬಂಗಾರಪೇಟೆ 3 ಸಾರಿ ಗೆದ್ದ, ಮಂತ್ರಿ ಆದ್ರ. ನರೇಂದ್ರ ಸ್ವಾಮಿ 3 ಸಾರಿ ಗೆದ್ದ, ಮಂತ್ರಿ ಆದ್ರ. ಪ್ರಸಾದ್ ಅಬ್ಬಯ್ಯ 3 ಸಾರಿ ಇಲ್ಲ, ಯಾರಿಲ್ಲ. ಅಂಥ ಮೇಧಾವಿ ನಿಮ್ಮ ಮಗ ಇರಲಿ. ಆದರೆ ಯಾರ ಜಾಗದಲ್ಲಿ ಮಂತ್ರಿ ಮಾಡಿದ್ರಿ? ಈ ರಾಜ್ಯದಲ್ಲಿ ದಲಿತರ ಹುಲಿ ಅಂತ ಹೆಸರು ಪಡೆದಿದ್ದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ರಾತ್ರೋರಾತ್ರಿ ಇಳಿಸಿ ಅವ್ರ ಜಾಗಕ್ಕೆ ಅವ್ರನ್ನ ತಂದ್ರಲ್ಲ ನೀವು. ಇದು ನೀವು ದಲಿತರಿಗೆ ಮಾಡಿದ ದ್ರೋಹ. ಅದರಿಂದ ದಲಿತತ್ವ ಎಲ್ಲಿ ನಿಮಗೆ ಉಳಿದಿದೆ? ನಾನು ಸಣ್ಣ ವಯಸ್ಸಿನಿಂದ ಹೋರಾಟದಲ್ಲಿ ಬಂದಿದ್ದೀನಿ, ದಲಿತರ ಪರವಾಗಿ ನಿಂತಿದ್ದೀನಿ, ಹೋರಾಟ ಮಾಡಿದ್ದೀನಿ. ಇವತ್ತಿಗೂ ಕೂಡ ಅವರ ಪರವಾಗಿ ನಾನು ನಿಂತಿದ್ದೀನಿ. ನಿಮ್ಮ ಮನೆಯಲ್ಲಿ ಎಲ್ಲಿದೆ ದಲಿತತ್ವ? ನಿಮ್ಮ ತಂದೆಯವರಿಗಿತ್ತು, ಅವರು ಕಷ್ಟದಲ್ಲೇ ಬಂದಿದ್ದಾರೆ. ಇನ್ನು ಉಳಿದ ನೀವೆಲ್ಲರೂ ಕೂಡ ಕ್ರೀಮಿ ಲೇಯರ್. ನೀವು ಏನೂ ದಲಿತತ್ವ ಗೊತ್ತಿಲ್ಲ. ದಲಿತತ್ವ ನಿಮ್ಗೆ ಹೆಂಗ್ ಗೊತ್ತಾಗಿದೆ ಅಂದ್ರೆ ಪುಸ್ತಕ ಓದಿ ಮಾತ್ರ. ಮತ್ತೆ ಕ್ಷೇತ್ರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಇಷ್ಟೆಲ್ಲ ನೋಡಿ, ಇವತ್ತು ನೀವು ಆ ಮಟ್ಟಕ್ಕೆ ಬೆಳೆದಿದ್ದೀರಿ. ಇನ್ನೊಬ್ಬರಿಗೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು. ಇವತ್ತಿಗೂ ನೀವು ಬೇರೆ ದಲಿತರನ್ನ ಸಹಿಸ್ಕೊಳ್ಳಾರ್ದಂಥ ಪರಿಸ್ಥಿತಿಯಲ್ಲಿರೋರು ಮತ್ತೆ ಹೇಗೆ ದಲಿತರಾಗ್ತಾರೆ ನೀವು? ಆ ರೀತಿ ದಲಿತತ್ವ ನಿಮ್ಗಿದ್ದಿದ್ರೆ ನಿಮ್ಮ ತರ ನಮ್ಮನ್ನು ಕೂಡ ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ ಯಾರಿಲ್ಲ. ನಮ್ಮಪ್ಪ ಹೆಬ್ಬೆಟ್ಟು ಓದಿರ್ಲಿಲ್ಲ. ನಮ್ಮಪ್ಪನೂ ಏನಾದ್ರೂ ಈ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ತರ ಏನಾದ್ರೂ ಓದ್ಕೊಂಡು ರಾಜಕೀಯದಲ್ಲಿ ಬಂದಿದ್ದಿದೆ, ನಮ್ಮಪ್ಪನೂ ನಮ್ಮನ್ನು ಅವ್ರ ತರನೇ ಕಾಪಾಡ್ತಿದ್ರು ಅಷ್ಟೇ. ಅದಕ್ಕೆ ಕೇಳ್ತೀನಿ ಹೊರತು ಅವರ ವಿರುದ್ಧವಾಗಿ ನಾನಿಲ್ಲ. ಓಕೆ, ಈಗ ನೀವು ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ರಿ ಇತ್ತೀಚೆಗೆ, ಕುಮಾರಸ್ವಾಮಿ ಅವ್ರು 114 ಸೀಟ್ ಗೆದ್ದಾಗ CM ಆಗ್ತಾರೆ ಬಿಡಿ ಅಂತ. ಸೊ ಮೈತ್ರಿಯನ್ನ ಬಯಸ್ತಾ ಇಲ್ವಾ ರಾಜ್ಯ ಬಿಜೆಪಿ ಅಂತ? ಅಲ್ಲಿ ಸ್ವಲ್ಪ ಅದು ರಾಂಗ್ ಆಗಿ ಹೋಗಿದೆ ಅಂತ ನನಗನ್ಸುತ್ತದೆ. ಏನಾಗಿದೆ, ಓದ್ ಕಡೆಯಲ್ಲೆಲ್ಲ ನಾವೇ ಮುಂದಿನ ಮುಖ್ಯಮಂತ್ರಿಗಳು ಅಂತ ಹೇಳ್ಕೊಳ್ತಾರೆ. ಕುಮಾರಸ್ವಾಮಿ ಅವರು ಸುಮಾರು ಸಲ ಅವ್ರು ಕೊಟ್ಟರು, ಅದಾದ್ಮೇಲೆ ಬೇರೆ ಬೇರೆಯವರು ಕೊಡಕ್ಕೆ ಶುರು ಮಾಡಿದ್ರು. ಸೊ ಆದ್ರಿಂದ ನಾನು ಹಾಸನಕ್ಕೆ ಹೋಗಿದ್ದೆ. ಎಲ್ಲೋ ಹೋಗ್ಬೇಕಾದ್ರೆ ಅಲ್ಲೊಂದು ಪ್ರೆಸ್ ಕಾನ್ಫರೆನ್ಸ್ ನಡೀತಿತ್ತು. ನನಗೆ ನೋಡಿ ಪದೇ ಪದೇ ಅದನ್ನೇ ಒತ್ತಿ ಒತ್ತಿ ಕೇಳ್ತಿದ್ರು. ಆಮೇಲೆ ಓದ್ ಕಡೆಯಲ್ಲೆಲ್ಲ ನೀವೇ ಕ್ಯಾಂಡಿಡೇಟು ಅನ್ನೋ. ಆಮೇಲೆ ಕೆಲವು ಕೋಲಾರು ಅಂಥ ಭಾಗದಲ್ಲೂ ಮುಂದಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರೇ. ಆಮೇಲೆ ನಾವಿಲ್ಲೆಲ್ಲ 6 ಸೀಟು ನಮಗೆ ಬರುತ್ತೆ, ನೀವೆಲ್ಲನೂ ಏನು ಮಾಡ್ತೀರಿ, ನೀವು ನಮ್ಮ ಜೊತೆಗೆ ಬಂದ್ಬಿಡಿ ಅಂತ ಹೇಳ್ತಾರೆ ಅಂತೇಳಿ ಯಾರೋ ಹೇಳಿದ್ರು ನನಗೆ. ನೋಡಿ, ಆ ಥರ ಅವ್ರು ಹೇಳೋದು ಇಲ್ಲ, ಆ ರೀತಿ ನಡೆಯೋದು ಇಲ್ಲ. ನಮ್ಮ ಪಕ್ಷ ಸಂಘಟನೆ ಮಾಡೋದು ನಮ್ಮ ಕೆಲಸ, ಅವ್ರ ಪಕ್ಷ ಸಂಘಟನೆ ಮಾಡೋದು ಅವ್ರ ಕೆಲಸ. ಅಂಥ ಸಂದರ್ಭದಲ್ಲಿ ಯಾರೋ ಬಂದ್ಕಲ್ಲ, ಆಯ್ತಪ್ಪ ನನಗೆ ಟಿಕೆಟ್ ಕೊಡಬೇಕು ಅಂದಾಗ ಆಯ್ತು ಬಿಡಪ್ಪ ಮಾಡೋಣ, ನಿಂಗೆ ಕೊಡೋಣ ಬಿಡು ಅಂತ ಸಂದರ್ಭ ಬಂದಾಗ ಅಂದ್ಬಿಟ್ರೆ ಅದು ತಪ್ಪಲ್ಲ. ನಾವು ಅಂದಿರ್ತೀವಿ, ಅವರು ಅಂದಿರ್ತಾರೆ ಅಂತ ಹೇಳಿದೆ. ಆದರೆ ಮುಖ್ಯಮಂತ್ರಿ ಅಂತ ಅವ್ರು ನೋಡಪ್ಪ 113 ಸೀಟ್ ಬರಬೇಕು. ಮೊದಲು 113 ಸೀಟ್ ಬಂದಾಗ ನಾವು ಯಾರು ಮುಖ್ಯಮಂತ್ರಿ ಅಂತ ನಾವು ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದ ನೀವು. ಅಲ್ಲಲ್ಲ, 100 ಯಾರದೇ ಇರ್ಲಿ, ಒಟ್ಟಿಗೆ 113 ಸೀಟ್ ಬಂದಾಗ ನಾವು ಮುಖ್ಯಮಂತ್ರಿ ಚಿಂತೆ ಮಾಡಬೇಕು. ಆವಾಗ ಅವರಾದ್ರೂ ಆಗ್ತಾರೆ, ನಾವಾದ್ರೂ ಆಗ್ತೀವಿ. ಈಗ 113 ಬರ್ಲಿ, ಮೊದಲು ಅವರೇ ಆಗ್ಲಿ ಬಿಡಿ ಅಂದೆ. ಅದನ್ನ ಅವರು ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರು ಅಂತ ಕಾಣುತ್ತೆ. ಅದು ಆದ್ರೆ ಈಗ ಬಿಜೆಪಿ ಹೈಕಮಾಂಡ್ ಅಂತೂ ಮೈತ್ರಿ ಬಯಸ್ತಿದೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಿದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿ ಮೇಲೆ ಜವಾಬ್ದಾರಿ ನರೇಂದ್ರ ಮೋದಿ ಅವ್ರು ಕೊಡ್ತಿದ್ದಾರೆ. ಮೈತ್ರಿ ಇಲ್ಲದೆ ಅಂದ್ರೆ ಸುಮಾರು ರಾಜ್ಯಗಳಲ್ಲಾಗಿದೆ. ಬಿಹಾರದಲ್ಲಿ ಬಿಜೆಪಿನೇ ಸ್ಟ್ರಾಂಗ್ ಇದ್ರು JDU-ನ ಬಿಡ್ಲಿಲ್ಲ. ನಿತೀಶ್ ಕುಮಾರ್ ಅವ್ರನ್ನೇ ಪದೇ ಪದೇ ಮುಖ್ಯಮಂತ್ರಿ ತಾವೇ ಹೆಚ್ಚು ಸೀಟ್ ಗೆದ್ರು ಕೂಡ ಮಾಡ್ಕೊಂಡು ಬಂದ್ರು. ಈ ಸಲನೂ ಕೂಡ ಅವಕಾಶ ಕೊಟ್ಟರು. ಅದೇ ರೀತಿಯ ಒಂದು ಫಾರ್ಮುಲಾ ಕರ್ನಾಟಕದಲ್ಲಿ ಅಪ್ಲೈ ಮಾಡಕ್ ನೋಡ್ತಿದ್ದಾರೆ. ಬಿಜೆಪಿ JDU ತರಾನೇ ಇಲ್ಲಿ ಬಿಜೆಪಿ JDS ಅಂತ ಒಂದು ಚರ್ಚೆ ಶುರುವಾಗಿದೆ. ನಾನು ಹೇಳೋದು ಏನ್ ಗೊತ್ತಾ, NDA ಭಾಗವಾಗಿ ಯಾರ್ಯಾರಿದ್ದಾರೋ ನಾವೇ ಸ್ವತಃ ಸರ್ಕಾರ ನಡೆಸುವಷ್ಟು ಸೀಟ್ಗಳು ಬಂದಾಗಲೂ ಕೂಡ ಕಮಿಟ್ಮೆಂಟ್ ಏನಿರ್ತದಲ್ಲ ಅದನ್ನು ಫುಲ್ಫಿಲ್ ಮಾಡುವಲ್ಲಿ ಮೋದಿಜಿಯವರು ಒಂದು ದಿಟ್ಟತನವನ್ನು ತೋರಿಸಿದ್ದಾರೆ. ನಮಗೆ ಇದೆ, ಮೆಜಾರಿಟಿ ನಮಗೆ ಇದೆ, ಆದರೆ ಅವರೇನು ಅವಶ್ಯಕತೆ ಇರಲಿಲ್ಲ, ಆದರೂ ಕೊಟ್ಟಿದ್ದೀವಿ. ಹೀಗೆ ಇಲ್ಲೂ ಅಷ್ಟೇ, ನಾವು ಒಂದು ಸಾರಿ ಬದ್ಧತೆಯನ್ನು ಪ್ರದರ್ಶನ ಮಾಡಿದ ಮೇಲೆ ಅದು ನಡೆದೇ ನಡೀತದೆ. ಈಗ ನಾವು NDA ಭಾಗ ಇಬ್ಬರು ಕೂಡ ನಾವು NDA ಆಗಿ ನಾವು
ವಿಶ್ವಾಸದಿಂದ ನಮ್ಮ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ವರಿಷ್ಠ ಮಂಡಳಿ ಏನ್ ತೀರ್ಮಾನ ಕೊಡ್ತದೋ ಅದನ್ನು ನಾವು ಒಪ್ತೀವಿ, ಅವರು ಒಪ್ತಾರೆ. ಬಟ್ ಯಡಿಯೂರಪ್ಪನವರು ಸ್ವತಂತ್ರವಾಗಿ ಗೆಲ್ತೀವಿ ಅಂತ ಮೊನ್ನೆ ಘೋಷಣೆ ಮಾಡಿದ್ರು. ವಿಜಯೇಂದ್ರ ಅವರು ಒಂದ್ಸಲ ಸ್ವಂತ ಬಲದ ಮೇಲೆ ಅನ್ನುವಂಥ ಸ್ಟೇಟ್ಮೆಂಟ್ ತಗೊಂಡು ಸುಮಾರು ಚರ್ಚೆಗೆ ಕಾರಣ ಆಯ್ತು. ಯಾಕೆ ಯಡಿಯೂರಪ್ಪನವರು ಬಣದವ್ರ ಬಾಯಲ್ಲೇ ಆ ಮಾತು ಬರ್ತಿದೆ, ಇನ್ನೊಂದು ಟೀಮು ಬೇರೆ ರೀತಿಯಲ್ಲಿ ಮಾತಾಡ್ತಿದೆಯಲ್ಲ ಮೈತ್ರಿ ಬೇಕು ಅಂತ? ಇಲ್ಲಿ ಮೈತ್ರಿ ಬೇಕು ಅಲ್ಲ, ಮೈತ್ರಿ ಈಗಾಗಲೇ ನಾವು ಆಗಿದ್ದೇವೆ. ಇದೆ ನಮ್ಮ ಮೈತ್ರಿ ಈಗಾಗಲೇ ಜೀವಂತ ಇದೆ. ಇದು ಹೊಸದಾಗಿ ಆಗ್ಬೇಕಂತ ಏನಿಲ್ಲ. ಆದ್ರೆ ಏನಾಗತ್ತೆ, ನಮ್ಮ ಪಕ್ಷದ ವೇದಿಕೆಯಲ್ಲಿ ನಾವು ಭಾಷಣ ಮಾಡುವಾಗ ನಮ್ಮ ಕಾರ್ಯಕರ್ತರನ್ನ ಹುರುಪು ಮಾಡಲಿಕ್ಕೆ, ನಮ್ಮ ನಾಯಕರಿಗೆ ನಾವು ಶಕ್ತಿ ತುಂಬಲಿಕ್ಕೆ ನಾವು ಒಂದು ಮಾತಾಡ್ತೇವೆ. ಈ ಸಾರಿ ನಾವು ಸ್ವಂತ ಶಕ್ತಿಯಿಂದ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ನಾವು ಹೇಳ್ತೀವಿ. ಅವರು ಅದನ್ನು ಹೇಳಿದ್ರೆ ತಪ್ಪೇನಿಲ್ಲ. ಬಟ್ ತಪ್ಪು ಸಂದೇಶ ಆದ್ರೆ ಅದೇನಾಗತ್ತೆ, ಇವ್ರು ಹೇಳಿದಾಗ ಒಂದು ತಪ್ಪು ಸಂದೇಶ ಅನ್ನೋದು ಹೋಗುತ್ತೆ. ಆದ್ರಿಂದ ಮಾತಾಡುವಾಗ ನಾವು ಸ್ವಲ್ಪ ಅವಲೋಕನ ಮಾಡಿ ಮಾತಾಡಬೇಕು. ಇವಾಗ ಆವಾಗ ಪದೇ ಪದೇ ಅವರು ಮುಖ್ಯಮಂತ್ರಿ ನಾವೇ ಅನ್ನೋ ಮಾತನ್ನು ಹೇಳಕ್ಕೆ ಪ್ರಾರಂಭ ಮಾಡಿದ್ರು. ನಮ್ಮಲ್ಲಿ ಶುರುವಾಗೋಯ್ತು, ಅಲ್ಲ ನಮ್ಮಲ್ಲಿ ಶುರುವಾಗ್ಬಿಡ್ತು, ಸರಿ 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 ಗೊಂದಲ ಶುರುವಾಗ್ಬಿಡ್ತು. ಏನು ಹಿಂಗೆ ಹೇಳ್ಕೊಂಡು ಹೋಗ್ತಾರಲ್ಲ, ಏನು ಇದಕ್ಕೆ ಯಾರು ಉತ್ತರ ಕೊಡ್ತಿಲ್ಲಲ್ಲ ಅಂತ ಸಮಯದಲ್ಲಿ ಇದಾಗತ್ತೆ. ಇವು ಯಾವು ಕೂಡ ಶಾಶ್ವತ ಅಲ್ಲ. ವರಿಷ್ಠ ಮಂಡಳಿಯ ಆದೇಶವೇ ಮುಖ್ಯ. ಆವತ್ತು ಅವ್ರು ಏನ್ ಹೇಳ್ತಾರೋ ಅದರ ಪ್ರಕಾರ ನಮ್ಮದು ನಡ್ಕೊಂಡು. ಓಕೆ, ಈಗ ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ ಯತ್ನಾಳ್ ಅವರು ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಮೀಟ್ ಆಗ್ತಿದ್ದಾರೆ. ಯತ್ನಾಳ್ ಅವರು ಹೇಳೇ ಬಿಟ್ರು, JDS ಮತ್ತೆ ಎಂತದದು JCB ಪಾರ್ಟಿ ಮಾಡ್ತೀನಿ ಅಂತಿದ್ದಾರಲ್ಲ, JDS JCB ಸರ್ಕಾರ ಬರುತ್ತೆ, ಮೈತ್ರಿಗೆ ವಿಜಯೇಂದ್ರ ಕ್ಯಾಂಪ್ ಒಪ್ಪಿಕೊಳ್ಳದೆ ಇದ್ರೆ ಬೇರೆ ಆಗತ್ತೆ ಅಂತ ಮೊನ್ನೆ ಒಂದು ಘೋಷಣೆ ಬೇರೆ ಮಾಡಿದ್ರು ಅವರು ಮೀಟಿಂಗ್ ಆದ್ಮೇಲೆ ಬೈಟ್ ಕೊಡುವಾಗ. ಅಂಥದ್ದೇನಾದ್ರೂ ತೆರೆಮರೆಯಲ್ಲಿ ಆಗ್ತಿದೆ ಅಂತ ಅನಿಸುತ್ತಾ ನಿಮಗೆ? ನನಗೇನು ಅನ್ಸೋದಿಲ್ಲ. ಈಗಾಗಲೇ ಅವರಿಗೆ ವೈಯಕ್ತಿಕವಾದ ಒಂದು ಸ್ವಲ್ಪ ದ್ವೇಷಗಳನ್ನು ಇಟ್ಕೊಂಡು ಬಿಟ್ಟಿದ್ದಾರೆ ಇವರು. ನನಗನ್ಸೋದು ಅದೊಂದು ಅವ್ರು ಇಲ್ಲೇ ಇದ್ದಿದ್ರೆ, ಸೊ ಅವರು ಯತ್ನಾಳ್ ಅವ್ರಿಗೆ ಆ ವೈಯಕ್ತಿಕವಾದ ಕೆಲವು ವಿಷಯಗಳು ಇಲ್ಲದೆ ಇದ್ದಿದ್ರೆ ಇಲ್ಲಿ ಏನೋ ಅವ್ರಿಗೇನು ತೊಂದರೆ ಇರಲಿಲ್ಲ. ಅದು ಯಾಕೆ ಅವ್ರು ಇಟ್ಕೊಂಡಿದಾರೋ ಏನೋ ನನಗೂ ಗೊತ್ತಿಲ್ಲ. ಅದರಿಂದ ನಾನು ಅದರ ಬಗ್ಗೆ ನಾನು ಅಷ್ಟು ಪ್ರಸ್ತಾಪ ಮಾಡೋದು, ನನಗೆ ಗೊತ್ತಿಲ್ಲದಿದ್ದ ವಿಷಯ ಬಗ್ಗೆ ನಾನು ಹೆಚ್ಚಿಗೆ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಈಗ ಅವರು ನಮ್ಮ ಪಕ್ಷದಲ್ಲಿ ಇಲ್ಲದೆ ಇರೋದ್ರಿಂದ ಯಾವ ಯಾವ ಆ್ಯಂಗಲಲ್ಲಿ ಯಾರ್ಯಾರನ್ನ ಭೇಟಿ ಆಗಬೇಕು, ರಾಜಕೀಯ ಆಟ ಆಡಬೇಕಲ್ಲ, ಅದರಿಂದ ಅವ್ರು ಯಾರ್ಯಾರನ್ನ ಭೇಟಿ ಆಗ್ಬೋದು. ಅದಕ್ಕೇನು ನಮ್ಮದೇನೋ ಅಡ್ಡಿಯೇನೂ ಇಲ್ಲ, ಅದನ್ನ ಆತಂಕವೂ ಇಲ್ಲ. ಭವಿಷ್ಯದಲ್ಲಿ ಏನಾದರೂ ಎಲೆಕ್ಷನ್ ಟೈಮಲ್ಲಿ ಯತ್ನಾಳ್ ಅವರು ವಾಪಸ್ ಬರಬಹುದಾ, ಅದ್ರ ಬಗ್ಗೆ ಚರ್ಚೆಗಳಾಗಿವೆಯಾ? ಕೇಂದ್ರ ಸಚಿವರು ಕೆಲವರೆಲ್ಲ ಮಾತಾಡಿದ್ದಾರಂತೆ ಅಂತೆಲ್ಲ ಹೇಳುತ್ತಿದ್ದಾರೆ. ಅಲ್ಲ, ನನಗೆ ಅದರ ಯಾವುದೇ ಮಾಹಿತಿ ಇಲ್ಲ. ಓಕೆ, ಆದರೆ ಒಂದನ್ನ ನಾನು ತಳ್ಳಿ ಹಾಕ್ಲಾರೆ, ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ. ಆಗಬಹುದು, ಆಗದೇನೂ ಇರಬಹುದು. ಅದರಿಂದಾಗಿ ಸೊ ದೇರ್ ಈಸ್ ನೋ ಫ್ರೆಂಡ್ ಆರ್ ಎನಿಮಿ ಇನ್ ಪೊಲಿಟಿಕ್ಸ್ ಅನ್ನೋ ಇದಿದೆಯಲ್ಲ, ಅದರ ಮೇಲೆ ಏನು ಬೇಕಾದ್ರೂ ಆಗ್ಬೋದು. ಅದಕ್ಕಾಗಿ ನಾನೇನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ. ಯಾಕೆಂದ್ರೆ ನಾನು ಆ ಎತ್ತರದ ನಾಯಕ ಅಲ್ಲ. ನನಗೆ ವರಿಷ್ಠರು ಏನು ಹೇಳ್ತಾರೋ ಅದು ಮಾತ್ರನೇ ನಮಗೆ. ಅವ್ರನ್ನ ತಗೊಳ್ಬೇಕಾ, ಅವ್ರನ್ನ ಬಿಡ್ಬೇಕಾ, ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ವೇ ಇಲ್ಲ. ಅದೇನಿದ್ರು ವರಿಷ್ಠ ಮಂಡಳಿ ಮಾಡ್ತದೆ. ನಾವ್ಯಾಗ್ತಾರೆ ಅವ್ರನ್ನ ತಗೊಂಡ್ರೆ ಸಂತೋಷ, ತಗೊಳ್ಳಿಲ್ವಾ ಏನು ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡಲೇಬೇಕು, ನಾವು ಮಾಡ್ತೀವಿ. ಬಟ್ ಈಗ ಯತ್ನಾಳ್ ಅವರು ಒಬ್ಬ ದೊಡ್ಡ ಲೀಡರ್ ಅಂತ ನೀವು ಅನಿಸ್ತಿದ್ಯಾ ನಿಮ್ಗೆ? ಏನಾದ್ರು ಬಿಜೆಪಿ ಕಷ್ಟ ಕೊಡ್ಬೋದು, ಇವರು ಸುಮ್ಮನೆ ಹೊರಗಡೆ ಇದ್ರು ವೋಟ್ ಡಿವೈಡ್ ಮಾಡ್ಬೋದು, ಬೆಳೆದು ಬಿಟ್ಟಿದ್ದಾರೆ, ಜನ ಸೇರಿಸ್ತಿದ್ದಾರೆ ಅಂತ ಅನಿಸ್ತಿದ್ಯಾ, ಅಥವಾ ಡೋಂಟ್ ಕೇರ್? ನೋಡಿ, ಸಿಂಗಲ್ ಆಗಿ ನಾನು ಯಾರನ್ನೂ ತಗೊಳ್ಳಲ್ಲ. ನನ್ನ ಪಕ್ಷದ ಇದರಲ್ಲಿ ಇತಿಮಿತಿಯಲ್ಲಿ ತಗೊಂಡಾಗ ಹಲವು ನಾಯಕರಲ್ಲಿ ಅವರೊಬ್ರು, ಹಲವು ನಾಯಕರಲ್ಲಿ ಅವರು ಒಬ್ರು. ಸೊ ಬಿಜೆಪಿಗೆ ಥ್ರೆಟ್ ಆಗಿ ಕಾಣಿಸ್ತಿಲ್ಲ? ಅಲ್ಲಲ್ಲ, ಬಿಜೆಪಿಗೆ ಯಾರೂ ಥ್ರೆಟ್ ಅಲ್ಲ, ಯಾರೂ ಥ್ರೆಟ್ ಅಲ್ಲ. ಯಾಕಂತಂದ್ರೆ ಬಿಜೆಪಿ ಬರೀ ಅಧಿಕಾರಕ್ಕಾಗೇ ಇದ್ದೀನಿ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಆಮೇಲೆ ನನಗೆ ದೇಶ ಮೊದಲು ಅನ್ನೋದೇ ಇಲ್ಲಿನ ಸಿದ್ಧಾಂತ ಆಗಿರುವಾಗ, ದೇಶ ಒಂದು ಉಳಿದ್ರೆ ಇನ್ನು ಎಲ್ಲವೂ ಏನು ಸಮಸ್ಯೆ ಇಲ್ಲ. ಅದರಿಂದಾಗಿ ದೇಶ ಮೊದಲು, ಅದಾದ್ಮೇಲೆ ನೋಡೋಣ. ಅಧಿಕಾರ ಬರ್ತದ ಬರಲಿ, ಅಧಿಕಾರ ಬರಲ್ವಾ ಹೋಗ್ಲಿ, ಹೋರಾಟ ಇದ್ದಿದ್ದೆ. ಸೊ ಎಲೆಕ್ಷನ್ ಟೈಮಲ್ಲಿ ಏನ್ ಬೇಕಾದ್ರೂ ಅದು ನಮಗೆ ಸಂಬಂಧವೂ ಇಲ್ಲ, ಅದು ವರಿಷ್ಠ ಮಂಡಳಿಯ ಸಂಬಂಧ. ಈಗ ನೀವು ದಲಿತ ನಾಯಕರಾಗಿ ಹೋರಾಟದಿಂದ ಬಂದವರು, ರೋಡಲ್ಲಿ ನಿಂತು ಹೋರಾಟ ಮಾಡಿ ಅನುಭವ ಇದೆ. ಇವಾಗ ರಾಜಕಾರಣಿಯಾಗಿ ಬೆಳೆದಿದ್ದೀರಿ. ನಿಮ್ಮ ಅನುಭವದಲ್ಲಿ ತುಂಬಾ ಮರೆಯೋಕ್ಕಾಗದಿರೋ ಥರದ ಹೋರಾಟ, ಕಟು ವಾಸ್ತವ ಅಂತಾರಲ್ಲ, ಇವತ್ತಿನ ದಿನದಲ್ಲೂ ಇದೆ. ಅಂಥದ್ದೇನಾದ್ರೂ ನೆನಪಿದೆಯಾ ನಿಮಗೆ?
ಆ ಹೋರಾಟಗಾರ ಇನ್ನು ಜೀವಂತವಾಗಿ ಇದ್ಕೊಂಡೇ ನೀವು ನಡೆಸಬೇಕಲ್ಲ ಈಗ ರಾಜಕಾರಣ. ದಲಿತತ್ವ ಬೇರೆ, ಹೋರಾಟ ಬೇರೆ, ರಾಜಕೀಯ ಬೇರೆ, ಎಲ್ಲವೂ ಬೇರೆ ಬೇರೆನೆ. ಈ ರಾಜಕೀಯದಲ್ಲಿ ನಾವು ಎಷ್ಟೇ ನ್ಯೂನ್ಯತೆಗಳು ಇಲ್ಲ ಅಂದ್ರೂ ಇದೆ, ಸಮಾಜದಲ್ಲಿ ದೋಷಗಳು ಇದೆ, ಇಲ್ಲ ಅಂದ್ರೆ ಹೋರಾಟದ ಅವಶ್ಯಕತೆ ಇರಲಿಲ್ಲ. ಅಸ್ಪೃಶ್ಯತೆ ಜೀವಂತ ಇದೆ, ಜನ ನಿರ್ಲಕ್ಷ್ಯ ಮಾಡೋದು ಈಗಲೂ ಇದೆ, ದೇವಸ್ಥಾನಗಳ ಒಳಗಡೆಗೆ ಅವರನ್ನು ಬಿಟ್ಕೊಳ್ಳಲ್ಲ ಈಗೊತ್ತಿಗೂ ಇದೆ. ಸಮಾಜ ಬದಲಾಗಿಲ್ವಾಗಿದ್ರೆ ಬಹಳ ಬದಲಾಗಿದೆ. ಎಲ್ಲಿವರೆಗಾಗಿದೆ ಅಂತಂದ್ರೆ ಕಣ್ಣು ಮುಂದೆ ಮಾಡೋ ಕೆಲಸನ ಈಗ ಪರದೆ ಹಿಂದೆ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ ಅಷ್ಟೇ. ಅಂದ್ರೆ ಸ್ವಲ್ಪ ದೂರಕ್ಕೆ ಸರಿದಿದೆ, ಇನ್ನೊಂದು ಸ್ವಲ್ಪ ದಿವಸ ಹೋದ್ಮೇಲೆ ಹಾಗೆ ಸರಿ ಹೋಗ್ಬೋದು, ನಮ್ಮ ಕಾಲಕ್ಕೆ ಆಗದೆ ಇರ್ಬೋದು, ಇನ್ನೊಂದು ಕಾಲ. ಆದರೆ ನಮ್ಮ ಹೋರಾಟವನ್ನು ನಾವು ಬಿಟ್ಕೊಡ್ಬಾರ್ದು. ಇದನ್ನು ಅನೇಕವನ್ನ ನಾವು ಅನುಭವಿಸಿದ್ದೇವೆ. ಅಂದ್ರೆ ಮರೆಯೋದಕ್ಕಾಗಲ್ಲಪ್ಪ, ಹೋರಾಟದ ಸಮಯದಲ್ಲಿ ಇಂಥದ್ದೊಂದು ಘಟನೆ ಆಯ್ತು ಅನ್ನೋದೇನಾದ್ರೂ ಇದೆಯಾ? ಅಲ್ಲ, ಬಹಳಷ್ಟು ಘಟನೆಗಳು ನಮಗಿದೆ, ಮರಿಲಾರದಂಥ ಘಟನೆಗಳು. ಈಗ ಸಿಂಪಲ್ ಆಗಿ ಹೇಳ್ತೇನೆ, ನೀವು ನನ್ನನ್ನು ನೋಡಿದ್ರೆ ನೀವು ಆ ಪ್ರಶ್ನೆ ನೀವು ನಂಬೋದಿಲ್ಲ. ನಾನೇ ಶೇವ್ ಮಾಡ್ಕೊತೀನಿ, ನಾನೇ ಕಟಿಂಗ್ ಮಾಡ್ಕೊಳ್ತೀನಿ. ಇವತ್ತಿಗೂ ಕೂಡ ನಾನು ಶೇವಿಂಗ್ ಶಾಪ್ಗೆ ಹೋಗಿದ್ದೇ ಇಲ್ಲ. ಯಾಕೆ ಅಂದರೆ ನಮ್ಮ ಸಣ್ಣ ವಯಸ್ಸಿನ ಕಾಲದಲ್ಲಿ ನಮಗೆ ಶೇವಿಂಗ್ ಯಾರೂ ಮಾಡ್ತಿರಲಿಲ್ಲ, ಹೆಡ್ ಶೇವಿಂಗ್ ಯಾರು ಮಾಡ್ತಿರಲಿಲ್ಲ. 3 ತಿಂಗಳಿಗೆ 6 ತಿಂಗಳಿಗೆ ಎಲ್ಲಿಂದನೋ ಯಾರೋ ಒಬ್ಬ ಬರ್ತಿದ್ದ, ಆ ಊರಲ್ಲಿ ಇರ್ತಿದ್ದ, ಹಳ್ಳಿಯಲ್ಲಿ. ಆ ಊರಿನ ಎಲ್ಲ ದಲಿತರಿಗೆ ಅದೇ ಟೈಮ್ನಲ್ಲಿ ಅವ್ನು ಬಂದಾಗ ಮಾಡಿಸ್ಕೋಬೇಕು, ಇಲ್ಲಾಂದ್ರೆ ಅವ್ನು ಹೋದ್ಮೇಲೆ ಇಲ್ಲ. ಈ ರೀತಿ ಇದ್ದಾಗ ಅದು ಸಮೀಕ ಆಗ್ತಿರ್ಲಿಲ್ಲ. ನಮ್ಮ ತಂದೆ ಏನು ಮಾಡ್ತಿದ್ರು, ನಾವು ಶಾಲೆಗೆ ಹೋಗ್ಬೇಕಾದ್ರೆ ಒಂದು ಇದನ್ನು ಮಡಕೆ ಥರ ಇಲ್ಲಿ ಇಟ್ಬಿಟ್ಟು ಸುತ್ತಲೂ ಕಟ್ ಮಾಡಿ ಕಳಿಸ್ಬಿಡೋರು. ಇದನ್ನೆಲ್ಲ ಅನುಭವಿಸಿದ್ವಿ. ಒಂದು ಸಾರಿ ಯಾವುದೋ ಒಂದು ಶೇವಿಂಗ್ ಶಾಪ್ಗೆ ಹೋದೆ ಪಕ್ಕದ ಹಳ್ಳಿಯಲ್ಲಿ. ಅವ್ನಿಗೆ ಗೊತ್ತಾಗೋಯ್ತು ನಾನು ಯಾರು ಅಂತ. ಅವ ಮಾಡಲ್ಲ ಅಂತೇಳಿ ಕಳಿಸ್ಬಿಟ್ಟ. ಆವತ್ತು ನಾನು ತೀರ್ಮಾನ ಮಾಡಿದೆ, ಇದೊಂದು ದೊಡ್ಡ ಘಟನೆ ನನ್ನ ಜೀವನದಲ್ಲಿ. ಇವತ್ತಿನಿಂದ ನಾನು ಯಾವುದಕ್ಕೆ ಹೋಗಬಾರ್ದು, ಅದು ಹಂಗೆ ಇರಲಿ, ಬೇಕಾದ್ರೆ ಏನು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ. ಆವತ್ತಿಂದ ನಾನು ಪ್ರಾಕ್ಟೀಸ್ ಮಾಡಿ 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 ಇವತ್ತು ನಾನೇ ಶೇವಿಂಗ್ ಮಾಡ್ಕೊಳ್ತೀನಿ, ನಾನೇ ಕಟಿಂಗ್ ಮಾಡ್ಕೊಳ್ತೀನಿ. ಏನು ಇವತ್ತಿಗೂ ನಾನೇ ಮಾಡ್ಕೊಳ್ತೀನಿ, ಹೋಗೋದೇ ಇಲ್ಲ ಎಲ್ಲೂ. ಅಂದರೆ ಯಾಕೆ ಇವತ್ತು ನಾನು ಹೋದ್ರೆ ಯಾರು ಬೇಡ ಅನ್ನಲ್ಲ. ಇವತ್ತು ಸಮಯ ಸಂದರ್ಭ ಬದಲಾಗಿದೆ. ಆದರೆ ಆ ಜೀವನದಲ್ಲಿ ಅದಾಗಿದ್ದ ಒಂದು ಆ ಘಟನೆ ಆ ಮನಸ್ಸಿನಲ್ಲಿರೋದು ಇವತ್ತಿಗೂ ನನ್ನನ್ನು ಇನ್ನೊಂದು ಕಡೆ ಹೋಗಬಾರ್ದು ಅನ್ನೋದು ಪ್ರೇರೇಪಣೆ ಮಾಡುತ್ತೆ. ಈಗ ನಿಮಗೆ ಬಲ ಬಂದಿದೆ, ಅಧಿಕಾರ ಬಂದಿದೆ, ಅದರಿಂದ ಬದಲಾಗಿದೆ. ಆದ್ರೆ ಇನ್ನು ಬೇರೆಯವ್ರಿಗೆ ಅದೇ ಪರಿಸ್ಥಿತಿ ಈಗಲೂ ಇದೆ. ಅದನ್ನೇ ನಾನು ಹೇಳ್ತಿರೋದು. ಆದರೆ ನಾವು ಈಗ ಬದಲಾಗ್ಬಿಟ್ವಿ, ಮುಂದೆ ಬಂದ್ಬಿಟ್ವಿ. ಆದರೆ ಆ ಪರಿಸ್ಥಿತಿಯನ್ನು ಬದಲಾಯಿಸ್ಬೇಕಲ್ಲ, ಅದರಿಂದಾಗಿ ಹೋರಾಟ ನಿರಂತರ. ಆದ್ರೆ ಸರ್, ಈಗ ನೀವು ಮೀಸಲಾತಿ, ಒಳ ಮೀಸಲಾತಿ ಹೋರಾಟ ಆಗ್ತಿದೆ. ನೇಮಕಾತಿ ವಿಚಾರದಲ್ಲಿ ಮೀಸಲಾತಿ ಖಂಡಿತ ಅನ್ಯಾಯ ಇರೋ ತನಕ ಬೇಕು. ನಿಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾವ ರೀತಿ ಬದಲಾವಣೆ ಆಗ್ಬೇಕು? ನಿಮ್ಮ ಪ್ಲಾನ್ ಏನು? ರಾಜಕಾರಣಿ ಆಗಿದ್ದೀರಾ, ಈಗ ಹೋರಾಟಗಾರ ಆಗಿದ್ದವರು, ಏನ್ ಮಾಡ್ಬೇಕಂತ? ಆರ್ಥಿಕ ಬದಲಾವಣೆ ತಂದ್ರೆ, ಶೈಕ್ಷಣಿಕ ಬದಲಾವಣೆ ಬಂದ್ರೆ ಖಂಡಿತವಾಗಿಯೂ ಅವರು ಬದಲಾಗ್ತಾರೆ. ಹೇಗೆ? ಈಗಾಗಲೇ ಯಾರು ಶಿಕ್ಷಣ ಹೊಂದಿದ್ದಾರೆ, ಶಿಕ್ಷಣ ಅವ್ರಿಗೆ ಸಿಕ್ಕಿದ ಮೇಲೆ ತನ್ನನ್ನು ತಾನು ನಾಜೂಕು ಮಾಡ್ಕೊಂಡ್ರು. ಅವರಿಗೆ ಎಂಪ್ಲಾಯ್ಮೆಂಟ್ ಆದಮೇಲೆ ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಯಿತು. ಅದಾದ ಮೇಲೆ ಅವರು ಮಾತ್ರ ಅಲ್ಲ, ಅವರ ಕುಟುಂಬ ಬದಲಾಯ್ತಾ. ಹೀಗೆ ಇವತ್ತು ಅವರು ಸಮಾಜದಲ್ಲಿ ಬೇರೆಯವರಿಗಿಂತ ಕಡಿಮೆ ಏನು ಇಲ್ಲದಂತೆ ಆಗಿ ಪರಿವರ್ತನೆ ಆಗಿದ್ದಾರೆ. ಆದರೆ ಎಲ್ಲರಿಗೂ ಅವಕಾಶ ಬಂದಿಲ್ಲ. ಅದಕ್ಕೇನು ಮಾಡಬೇಕು? ಸರ್ಕಾರಗಳು ಬೇರೆ ಬೇರೆ ರೀತಿಯ ಸ್ಕೀಮ್ಗಳನ್ನು ತರಬೇಕು. ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಮಾಡಿರೋಂಥ ಸ್ಕೀಮ್ಗಳು ತಂದಿದ್ದೆಲ್ಲನೂ ಅವ್ರ ಸ್ಕ್ಯಾಮ್ಗಳಿಗೆ ಮಾತ್ರ ಸೀಮಿತವಾಯಿತೇ ಹೊರತು ಆ ಸ್ಕೀಮು ಅವ್ರಿಗೆ ಸೇರಲಿಲ್ಲ. ಉದಾಹರಣೆಗೆ ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮಗೆ, ಈಗ ಮೀಸಲಾತಿ ಇರ್ಬೋದು, ಬೇರೆ ಈಗ SCP TSP ಇದೇ ಸರ್ಕಾರ ತಂದಿದ್ದು, ಸಿದ್ದರಾಮಯ್ಯನವ್ರು ನಾನೇ ತಂದಿದ್ದು ಅಂತ ಇವತ್ತೂ ಬೀಗಿ ಹೇಳ್ತಾರೆ ಅವರು. ಸರಿ, ಅವರ ಶ್ರಮಾಭಿವೃದ್ಧಿಗೆ, ಅವರಿಗೆ ನೀವು ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ನೀವು ಮನೆ ಕಟ್ಟಿಕೊಡ್ಲಿಕ್ಕೆ, ಭೂಮಿ ತೆಗೆದುಕೊಡ್ಲಿಕ್ಕೆ, ಇಂಥವುಗಳು ಅಸೆಟ್ ಕ್ರಿಯೇಟ್ ಮಾಡೋಂಥ ಕೆಲಸವನ್ನು ನೀವು ಮಾಡ್ತೀರಿ. ಅದರಿಂದ ಅವರ ಜೀವನ ಬದಲಾಗುತ್ತೆ. ಅದರ ಬದಲಾಗಿ ನೀವೇನು ಮಾಡಿದ್ರಿ ಅಂದರೆ 52,000 ಕೋಟಿ ಬಡ್ಜೆಟ್ನಲ್ಲಿ ನಾನು ತೆಗೆದಿಟ್ಟಿದ್ದೀನಿ. ಇಷ್ಟು ಹಣ ಯಾವುದಕ್ಕೆ ಬೇಕಾಗಿರೋದು? ಗ್ಯಾರಂಟಿಗಳಿಗೆ. ಓಕೆ, ನೀವು 52,000 ಕೋಟಿ ಹಣನ ಬಡ್ಜೆಟ್ನಲ್ಲಿ ತೆಗೆದಿಟ್ಟುಬಿಟ್ಟ ಮೇಲೆ
ಗ್ಯಾರಂಟಿಗಳಿಗೆ. ಅದರಲ್ಲೇ ತಾನೇ ದಲಿತರಿಗೂ ಕೊಡಬೇಕು. ಆ ಹಣನೇ ಕೊಡ್ಲಿಲ್ಲ ನೀವು ಅದರಲ್ಲಿ. ಇದನ್ನೇ ಡೈವರ್ಟ್ ಮಾಡ್ಕೊಂಡು 14,000 ಕೋಟಿ ಇದರಲ್ಲಿ ತಗೊಂಡಿದ್ದೀರಿ ಒಂದು ವರ್ಷಕ್ಕೆ, 39,000 ಕೋಟಿ 3 ವರ್ಷದಲ್ಲಿ ತಗೊಂಡಿದ್ರಿ. ನಾನು ನಿಮ್ಮನ್ನು ಕೇಳೋದೇನು, 52,000 ಕೋಟಿ ಅಂತ ನೀವು ಆಗಲೇ ಏರ್ ಮಾರ್ಕ್ ಮಾಡಿಬಿಟ್ಟ ಮೇಲೆ ಈ 14,000 ಕೋಟಿನ ಯಾಕೆ ತೆಗೆದ್ರಿ? ಇದು ಬರೀ ನೀವು ಅವರಿಗೆ ಊಟಕ್ಕೆ ಉಪ್ಪಿನಕಾಯಿ ಕೊಟ್ರಿ ಹೊರತು ಚಾಂಪಿಯನ್ ಈ ಸುಳ್ಳು ಹೇಳಿ ಚಾಂಪಿಯನ್ ಆಗಕ್ಕಾಗಲ್ಲ. ಈಗ ಈಸ್ ಎಕ್ಸ್ಪೋಸ್ಡ್ ಎಲ್ಲದರಲ್ಲೂ. ಅದಕ್ಕೆ ಒಂದೊಂದ್ಸಾರಿ ಹೇಳ್ತಿದ್ರು, ನನ್ನಲ್ಲಿ ಒಂದು ಕಪ್ಪು ಚುಕ್ಕೆ ತೋರಿಸ್ಬಿಡಿ ಅಂತ. ನಾನು ಸದನದಲ್ಲಿ ಹೇಳಿದೆ, ಸಾಹೇಬ್ರೆ ಕಪ್ಪು ಚುಕ್ಕೆ ಕಾಗೆಯಲ್ಲಿ ಎಲ್ಲೂ ಹುಡ್ಕೋದು ನಾನು ಅಂತ. ಈಗ ನೀವು ಭ್ರಷ್ಟಾಚಾರದಲ್ಲೇ ಆಗಿರ್ಬೋದು, ಈ ರೀತಿ ವಂಚನೆ ಮೋಸ ದಲಿತರಿಗೆ ಎಲ್ಲ ಇದು ಮಾಡಿ ನೀವು ಕಪ್ಪು ಚುಕ್ಕೆ ಅಲ್ಲ ಕಾಗೆ ತರ ಆಗ್ಬಿಟ್ಟಿದ್ದೀರಿ. ಬಟ್ ಅವ್ರು ಹೇಳ್ತಾರೆ ನೀವು ಅದನ್ನ ಕೊಡ್ಲೇ ಇಲ್ಲ, ನಾವ್ ಅಟ್ಲೀಸ್ಟ್ ತಂದ್ವಿ, ನೀವು ನಿಮ್ ಸರ್ಕಾರಗಳು ಎಲ್ಲೂ ಮಾಡಿಲ್ಲ, ಮೋದಿನೂ ಮಾಡಿಲ್ಲ, ಬೇರೆ ಕಡೆನೂ ಮಾಡಿಲ್ಲ. ನಾನು ಹೇಳ್ತೇನೆ, ಎಲ್ಲಾ ಬಡ್ಜೆಟ್ಗಳಲ್ಲಿ ದಲಿತರಿಗಾಗಿ ಹಣ ಇಡ್ತಾರೆ. ಇವ್ರೇನು ಹೊಸದಾಗಿಟ್ಟಿಲ್ಲ. ಇಟ್ಟಾಗ ಅದಕ್ಕೆ ಹೆಸರು ಬೇರೆ ಇತ್ತು. ಮೊದಲು ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಅಂತ ಇತ್ತು. ಎಲ್ಲ ಈಗಲೂ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಇವರೇನ್ ಮಾಡಿದ್ರು, ಆಂಧ್ರ ಪ್ರದೇಶದಲ್ಲಿ ಈ ರೀತಿ ಒಂದು ಹೊಸ ಆಕ್ಟ್ ತಂದಿದ್ದಾರೆ. ಅದನ್ನು ನಾವು ತರೋಣ ಅಂದ್ರು. ಓಕೆ ಸರಿ, ತಂದಾಗ ಅದು ಭಾಷಣ ಮಾಡಿ ಇವ್ರು ಹೇಳಿದ್ದೇನು, ಹೊಸ ಕಾನೂನು ಯಾಕೆ ತರ್ತಾ ಇದ್ದೀನಿ ಅಂದ್ರೆ ದಲಿತರಿಗಿಟ್ಟ ಹಣ ಡೈವರ್ಟ್ ಮಾಡಿ ಬೇರೆ ಬೇರೆ ಅದಕ್ಕೆ ಕಳಿಸ್ಬಿಡ್ತಾರೆ, ಅದಾಗಬಾರ್ದು ಅಂತ ನಾನು ಕಾನೂನು ತರ್ತೀನಿ ಅಂದ್ರು. ಮಾಡಿದ್ದೇನು ಹೇಳಿ ನಿಮ್ಗೆ ಇದೆಂತ ವಂಚನೆ. ಅಲ್ಲಿ ವಂಚನೆ ಆಗ್ಯದೋ ಇಲ್ಲ ಬೇರೆ ವಿಷಯ. ಅದು ನೀವು ಇನ್ನೊಂದು ರೂಪಾಯಿ ಕೂಡ ಈ ಜನರಿಗೆ ಸಿಗೋದು ಬೇರೆದಕ್ಕೆ ಹೋಗಬಾರ್ದು ಅಂತೇಳಿ ನಾನು ಕಾನೂನು ತರ್ತಾ ಇದ್ದೀನಿ ಅಂತ ತಂದು ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ವಂಚನೆ ಬೇರೆ ಇಲ್ಲ. ಸಚಿವರುಗಳೇ ಒಪ್ಪಿಕೊಂಡಿದ್ದಾರೆ, ಅನ್ಯಾಯ ಆಗಿದೆ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಈಗ ಹೋರಾಟ ಮಾಡ್ತಿದ್ದಾರೆ. ಈಗ ಹೋರಾಟ ಮಾಡ್ತಿದ್ದಾರೆ. 3 ವರ್ಷ ಅವರು ಬಾಯಿ ಮುಚ್ಕೊಳ್ತಿದ್ರು. ಬರೀ ನಾನು ಒಬ್ಬನು ಹೋರಾಟ ಮಾಡ್ತಿದ್ದೆ, ನಮ್ಮ ಪಕ್ಷದ ಮುಖಂಡರುಗಳು ಮಾತ್ರ ಹೋರಾಟ ಮಾಡ್ತಿದ್ರು. ಕಾಂಗ್ರೆಸ್ನವ್ರು ಬಾಯಿ ಬಿಟ್ಟಿರಲಿಲ್ಲ. ನಮ್ಮ ಹೋರಾಟ ಹೆಚ್ಚಾಗಿ ಈಗ ಜನರು ಬೀದಿಗಿಳಿತಾರೆ ಅಂತ ಗೊತ್ತಾದ ಮೇಲೆ ಈಗ ಅವರ ಕಡೆಯವರು ಈಗ ಶುರು ಮಾಡಿದ್ದಾರೆ, SCPTSP ಹಣ ತೆಗಿಬಾರ್ದು ಅಂತ. ಅಂದಮೇಲೆ ಇವರ ಉದ್ದೇಶ ಏನಿದೆ ಕಾಂಗ್ರೆಸ್ ಅಂತ, ಕೊಟ್ಟಂಗೆ ಮಾತಾಡಬೇಕು, ಕೊಡಬಾರ್ದು, ಇಷ್ಟೇ ಇವ್ರದು. ಆ ಜನ ಯಾಕೆ ಗೊತ್ತಾ, ಬಡವರು ಯಾವಾಗಲೂ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಹೊಟ್ಟೆ ಹಸಿವಾದ್ರೆ ಅದ್ರ ಬಗ್ಗೆ ಮಾತ್ರ ಚಿಂತಿತರಾಗ್ತಾರೆ ಅವರು. ನೀವು ಹೊಟ್ಟೆ ತುಂಬಿಸ್ಬಿಟ್ರೆ ಅವ್ರೇನ್ ಮಾಡ್ತಾರೆ ಗೊತ್ತಾ, ವಿದ್ಯೆ ಹೋಗ್ತಾರೆ. ವಿದ್ಯೆನೂ ಬಂದ್ಬಿಟ್ರೆ ಅವ್ರಿಗೆ ತಲೆಯಲ್ಲಿ ಲೈಟ್ ಹತ್ಕೊಂಡ್ಬಿಡ್ತದೆ. ದೇಶ ಸಮಾಜ ಚಿಂತೆ ಮಾಡಕ್ ಶುರು ಮಾಡ್ತಾರೆ. ಅದೆಲ್ಲ ಚಿಂತೆ ಮಾಡಿಬಿಟ್ರೆ ಕಾಂಗ್ರೆಸ್ ಅಂಗಡಿ ಬಾಗ್ಲಾಕ್ಬಿಡ್ತದೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಬಡವರಾಗಿ ಇರಬೇಕು, ಅದು ಉದ್ದೇಶ ಅವ್ರದ್ದು. ಈಗ ಸರಿ, ಈಗ ಎಲ್ಲಾ ಹೋರಾಟಗಳ ಬಗ್ಗೆ ಹೇಳ್ತಿದ್ದೀರಾ ನೀವು, ಬಟ್ ಯಾವ್ದು ಅಂತ್ಯಕ್ಕೆ ಹೋಗ್ತಿಲ್ಲ. ಅಡ್ಜಸ್ಟ್ಮೆಂಟ್ ಅನ್ನೋದೊಂದು ಬರುತ್ತಲ್ಲ. ಫಾರ್ ಎಕ್ಸಾಂಪಲ್, ಈ ಮೂಡ ಕೇಸು ಹೋರಾಟ ಪಾದಯಾತ್ರೆ ಆಯ್ತು, ಇಲ್ಲಿ ಗ್ಯಾರಂಟಿ ವಿಚಾರದಲ್ಲಿ ಮಾಡ್ತೀವಿ ಅಂತಿದ್ರಿ, ವರ್ಕ್ ವಿಚಾರ ಇರಬಹುದು, ವಾಲ್ಮೀಕಿ ನಿಗಮದ ಇದಿರಬಹುದು, ಗೃಹಲಕ್ಷ್ಮಿ ಇರಬಹುದು, ಯಾವುದು ಎಲ್ಲ ಎತ್ಕೊಳ್ತಾರೆ, ಅಂತ್ಯಕ್ಕೆ ಹೋಗಲ್ಲ. ಇಲ್ಲ ಅಡ್ಜಸ್ಟ್ಮೆಂಟ್ ಇದೆ. ಅಶೋಕ್ ಅವರು, ವಿಜಯೇಂದ್ರ ಅವರು, ನಾರಾಯಣ ಸ್ವಾಮಿ ಅವರು ಎಲ್ಲರೂ ಅಡ್ಜಸ್ಟ್ ಆಗಿದ್ದಾರೆ ಅನ್ನೋದೊಂದು ಪಕ್ಷದೊಳಗಿಂದ, ನಿಮ್ ಪಕ್ಷದೊಳಗಿಂದ ಬರೋ ಆರೋಪ ಇದೆ. ಇಲ್ಲ, ನನಗೇನೋ ಹಾಗೆ ಅನಿಸೋದಿಲ್ಲ. ನನಗೆ ಯಾರಿಗೇ ಆಗಲಿ ನಾಯಕತ್ವದ ಬದ್ಧತೆ ಇರ್ತದೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ಅಂಥದ್ದೇನಾದರೂ ಈಗ ಪರ್ಸನಲ್ ಆಗಿ ಫ್ರೆಂಡ್ಶಿಪ್ ಏನಾನ ಇದ್ದಾಗ ಇರಬಾರ್ದಂತೇನಿಲ್ಲ. ಪರ್ಸನಲ್ ಫ್ರೆಂಡ್ಶಿಪ್ ಇದ್ದರೆ, ಆದರೆ ಇಶ್ಯೂ ಮೇಲೆ ಕಾಂಪ್ರಮೈಸ್ ಆಗಬಾರ್ದು. ಅದೊಂದೇ ನಾನು ಹೇಳೋದು. ಇವತ್ತಿನವರೆಗೆ ಆ ರೀತಿ ನಡೆದಿದೆ ಅಂತಲ್ಲ. ನೀವು ಹೇಳಿದ್ರಿ ಮೂಡ 14 ಸೈಟ್ ವಾಪಸ್ ಯಾಕೆ ಕೊಟ್ಟರು? ನಮ್ಮ ಹೋರಾಟ ಇಲ್ದಿದ್ರೆ ಕೊಡ್ತಿರ್ಲಿಲ್ಲ. ವಾಲ್ಮೀಕಿ ನಿಗಮದ್ದು ಪ್ರೂವ್ ಮಾಡಿಬಿಟ್ವಿ ನಾವು, 187 ಕೋಟಿ ನೀವು ತೊಗೊಂಡಿದ್ದೀರಿ ಅಂತ. ಇಲ್ಲ, ಅವರು ಫ್ಲೋರ್ ಆಫ್ ದಿ ಹೌಸಲ್ಲಿ ಏನು ಹೇಳಿದ್ರು ಮುಖ್ಯಮಂತ್ರಿಗಳು? ಇಲ್ಲ, ನಡೆದಿದೆ ಬರೀ 87 ಕೋಟಿ. 87 187 ಅಲ್ಲ ಅಂದ್ರೆ ಅಲ್ಲಿಗೆ ಯು ಅಗ್ರೀಡ್. ಅದರಲ್ಲಿ ನೀವು ಸಿಕ್ಬಿದ್ರಿ. ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಫ್ಯಾಮಿಲಿ 5 ಎಕರೆ ಜಾಗ, ಸುಮಾರು 100-150 ಕೋಟಿ ಬಾಳುವಂಥದ್ದು, ಇದರ ಏರ್ಪೋರ್ಟ್ ಹತ್ರ ಅವರು ಇಲ್ಲೀಗಲ್ ಆಗಿ ತೊಗೊಂಡಿದ್ರು. ಅದನ್ನು ನಾವು ವಾಪಸ್ ಕೊಡಿಸಿದ್ವಿ. ಸೊ ಇದು 3 ಆಯಿತು. ಈಗ ಮೊನ್ನೆ ಹೋರಾಟ ಮಾಡಿದ್ವಿ,
ಮುಸಲ್ಮಾನರಿಗೆ ಅಲ್ಲಿ ಮನೆ ಕೊಡಬೇಕು ಅಂತ ಮಾಡಿದ್ರು. ಆ ರೀತಿ ಕೊಡಕ್ ಬರೋದಿಲ್ಲ, ಅವರೆಲ್ಲನೂ ಹೊರಗಡೆವರು ಮಾಡಿದ್ರೆ ಬಿಡೋದಿಲ್ಲ ಅಂತ ದೊಡ್ಡ ಹೋರಾಟ ಕೊಟ್ಟೇ ಬಿಟ್ವಿ ಅಂತಂದ್ರು. ಒಂದು ಕೊಡಕ್ಕಾಗಿಲ್ಲ. ನಮ್ಮ ಹೋರಾಟದಿಂದ ಆಯ್ತು. ಆಮೇಲೆ ಎಲ್ಲರನ್ನೂ ಇದರಲ್ಲಿ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್, ಬ್ರಾಹ್ಮಣ್ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ದಲಿತ್ ಕ್ರಿಶ್ಚಿಯನ್ ಎಲ್ಲ ಬರ್ಕೊಂಡಿದ್ರು. ಅಂಥದ್ದು ದೊಡ್ಡ ಹೋರಾಟ ಮಾಡಿದ್ವಿ. ಆ ಕ್ರಿಶ್ಚಿಯನ್ ಅನ್ನೋದನ್ನೆಲ್ಲ ತೆಗೆಸಿದ್ವಿ. ಯಾಕಂತಂದ್ರೆ ಇವೆಲ್ಲ ನಮ್ಮ ಹೋರಾಟ ಇದೆ. ನೀವು ಇನ್ನು ಒಪ್ತಬಹುದು. ನಾವು ಎಷ್ಟು ಹೋರಾಟ ಮಾಡಿದ್ವಿ ಇಡೀ ರಾಜ್ಯದಲ್ಲಿ. ಒಂದು ಸಮಯ ಅದೇನಾನ ಆವತ್ತು ಬೆಳಕಿಗೆ ತಂದು ನಾವು ಹೋರಾಟ ಮಾಡಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾವೇ ಆಗ್ಬಿಡ್ತಿದ್ವಿ ನಾವು. ಇಂಥ ಪರಿಸ್ಥಿತಿ ಇತ್ತು. ನಮ್ಮ ಹೋರಾಟ ಇವತ್ತು ಫಲ ಕೊಟ್ಟಿದೆ. ಬಟ್ ಏನಂತಂದ್ರೆ ಈ ಚುನಾವಣಾ ಕಾವು ಏರಿದಾಗ ನಡೆಯೋ ಹೋರಾಟಗಳು ಬೇರೆ, ಈ ಸಾಧಾರಣ ಸಮಯದಲ್ಲಿ ಹೋರಾಟಗಳು ಬೇರೆ. ಇಲ್ಲ ಬಿಸಿ ಇರುತ್ತೆ. ಇದುವರೆಗೂ ನಾವು ಏನ್ ಮಾಡಿದ್ದೀವಲ್ಲ ಅದು ವಾರ್ ಟೈಮ್ ಅಲ್ಲ, ಅದು ಪೀಸ್ ಟೈಮ್ ಹೋರಾಟ. ಅದು ಅದರಿಂದಾಗಿ ಅದರ ಬಿಸಿ ಹೆಚ್ಚಿಗೆ ತಾಪ ಯಾರಿಗೂ ತಟ್ಟಿರಲ್ಲ. ಈಗ ಏನೂ ಆಗಿಲ್ಲ. ಈಗ ವಾರ್ ಟೈಮ್ಗೆ ಹೊರಡ್ತಾ ಇದ್ದೀವಿ. ವಾರ್ ಟೈಮ್ ನಲ್ಲಿ ಅದರ ಬಿಸಿ ತಟ್ಟುತ್ತೆ. ಈ ಸರ್ಕಾರಕ್ಕೆ ಏನೇನು ಎಲ್ಲೆಲ್ಲಿ ಇವರು ನಮ್ಮನ್ನ ಸೋಲಿಸ್ಲಿಕ್ಕೆ ಕಟ್ಟು ಕಥೆಗಳನ್ನು ಕಟ್ಟಿ ಮಾಡಿದ್ರಲ್ಲ ಅವೆಲ್ಲಕ್ಕೂ ಉತ್ತರ ಈಗ ಅವ್ರಿಗೆ 60% ಎಲ್ಲ ಆಗ್ತಾ ಇದೆ. 6,000 ಕೋಟಿ ನಾವು ಕಲೆಕ್ಷನ್ ಮಾಡಿಕೊಟ್ಟಿದ್ದೀವಿ ಸರ್ಕಾರಕ್ಕೆ ಅಂತೇಳಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟರ್ಗಳು ಹೇಳ್ಬಿಟ್ರು. 36,000 ಕೋಟಿ ಕೊಟ್ಟಿಲ್ಲ, 80% ಕೇಳ್ತಾರೆ, ನಾವೆಲ್ಲಿ ಕೊಡೋದು ಅಂತೇಳಿ. ಈಗ 6ನೇ ತಾರೀಕಿಂದ ಅವ್ರದ್ದು ಹೋರಾಟ ಪ್ರಾರಂಭ ಆಗ್ತಾ ಇದೆ. ಫೋನ್ ಸಿಎಂ ಅಂತೆಲ್ಲ ಜೋರಾಗಿ ಏನು ಒಂದೂ ಪ್ರೂವ್ ಮಾಡ್ಲಿಲ್ಲ. ಆದ್ರೆ ಅಪಾದನೆ ಮಾಡ್ಬಿಟ್ರು. ಸರ್ಕಾರ ನಡೆಯುವಾಗ ಅಪಾದನೆ ಮಾಡ್ಬಿಟ್ರೆ ಅದಕ್ಕೆ ಬೇಗ ಉತ್ತರ ಸಿಗೋದಿಲ್ಲ. ಹಂಗಾಗಿತ್ತು. ಈಗ ಅವ್ರು ಉತ್ತರ ಕೊಡ್ಲಿ. ಈಗ 6,000 ಕೋಟಿಗೆ ಎಲ್ಲಿ ಈಗೇನಾದ್ರು ಎಕ್ಸೈಸ್ ಮಿನಿಸ್ಟರ್ ರಿಸೈನ್ ಮಾಡ್ಬಿಟ್ರೆ ನಮಗೆ ಕೆಟ್ಟ ಹೆಸರು ಬಂದ್ಬಿಡ್ತದೆ ಅನ್ನೋ ಕಾರಣಕ್ಕೆ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ. ಓಕೆ, ಎಸ್ ಸರ್. ಕೊನೆಯದಾಗಿ ಈಗ ಸರ್ಕಾರದ ವಿಚಾರಕ್ಕೆ ಬಂದ್ರೆ, ಸರ್ಕಾರ ಯಾಕೋ ಹೆಚ್ಚು ಕಡಿಮೆ ಆಗ್ಬಿಡತ್ತೇನೋ ಅಂತ ಬಿಜೆಪಿಯವರು ಹೈಕಮಾಂಡ್ ಸಂದೇಶ ಪಡ್ಕೊಂಡಿದ್ದಾರಂತೆ. ಮೈಯೆಲ್ಲ ಕಣ್ಣಾಗಿರಿ, ಏನಾದ್ರೂ ಆಗಬಹುದು, ರಾಜ್ಯದಲ್ಲಿ ಬಜೆಟ್ ಸೆಷನ್ ಸುತ್ತಮುತ್ತ ತಯಾರಾಗಿರಿ ಯಾವುದಕ್ಕೂ ಅನ್ನೋದೇನಾದ್ರೂ ಬಂದಿದೆಯಾ ಮೆಸೇಜ್? ಹೌದಾ? ಅದು ನಮ್ಗೇನು ಪದೇ ಪದೇ ಯಾರು ಗೈಡ್ ಮಾಡೋದಿಲ್ಲ. ಸೊ ನಮ್ಮ ಇದು ಕಾಶಿಯಸ್ ಆಗಿ ನಾವು ಮೂವ್ ಮಾಡಬೇಕಾಗ್ತದೆ. ನಮ್ಮದೇ ಆದ ಜವಾಬ್ದಾರಿಗಳಿದೆ. ಒಂದು ಸ್ಥಾನಕ್ಕೆ ಹೋದ್ಮೇಲೆ ಅದರ ಇತಿಮಿತಿಗಳಿರ್ತದೆ. ಅದರ ಇತಿಮಿತಿಗಳಲ್ಲಿ ಈ ಸರ್ಕಾರಕ್ಕೆ ಚಾಟಿ ಏಟು ಬೀಸಲಿಕ್ಕೆ, ತಪ್ಪು ಮಾಡಿದಾಗ ಅದನ್ನ ಬೆಳಕಿಗೆ ತರಲಿಕ್ಕೆ ನಮ್ಮಲ್ಲಿ ಎಲ್ಲರೂ ನಾಯಕರು. ಆಪರೇಷನ್ ಏನಾದ್ರೂ ನಡೆಯತ್ತಾ? ಅಲ್ಲ, ನಮ್ಮಲ್ಲಿ ಅಂತ ಆಪರೇಷನ್ ನಡೀತದೆ, ಇಲ್ಲೇನೋ ಆಪರೇಷನ್ ನಡೆಯೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಬರ್ತಾರ ಈ ಕಡೆ, ಏನಾದ್ರೂ ಅಂಥದ್ದು ಆಗ್ತಿದ್ಯಾ ಒಳಗಿಂದೊಳಗೆ? ಅದು ಸಿದ್ದರಾಮಯ್ಯನವ್ರನ್ನ ಕೇಳಬೇಕು. ಸಿದ್ದರಾಮಯ್ಯನವರು ಹೇಳ್ಕೊಂಡಿರೋದು, ಅವರನ್ನ ಯಾರು ಆ ರೀತಿ ಸೆಳೆಯಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಅವ್ರು ಸಿಎಂ ಅಂತೆ, ವಿಜಯೇಂದ್ರ ಅವ್ರು DCM ಅಂತೆ, ಡೆಲ್ಲಿಲಿ ಒಂದು ಮೀಟಿಂಗ್ ಆಗಿದೆಯಂತೆ, ಇದೆಲ್ಲ ಕೇಳಿ ಬರ್ತಿದೆ. ಇದಕ್ಕಿಂತ ಕಟ್ಟು ಕಥೆ ಬೇರೆ ಯಾವುದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಈ ತರ ಎಲ್ಲ ಸಾಧನೆಗಳು ಯಾರನ್ನು ಮಾಡ್ತಾರ ಅಂತ ನನಗೆ ಅನ್ಸೋದಿಲ್ಲ. ಅದಾಗೋದಿಲ್ಲ. ಬಜೆಟ್ ಅಧಿವೇಶನ ಈ ಸಲ ಶುರು ಆಗ್ತಾ ಇದ್ದ ಹಾಗೆ ಎಲ್ರಿಗೂ ಸಿಕ್ಕಾಪಟ್ಟೆ ಕುತೂಹಲ ಇದೆ. ರಾಜ್ಯ ರಾಜಕಾರಣದಲ್ಲಿ ಏನೋ ಬಿರುಗಾಳಿನೇ ಬೀಸ್ಬಿಡತ್ತಂತೆ. ಬಿಜೆಪಿಗೆ ಹೈಕಮಾಂಡ್ ಇಂದ ಏನೋ ಮೆಸೇಜ್ ಬಂದಿದೆಯಂತೆ, ಭಾರಿ ಬದಲಾವಣೆ ಆಗುತ್ತಂತೆ ಅಂತೆಲ್ಲ. ಹೌದಾ ಸರ್? ಏನಿಲ್ಲ, ಸಹಜವಾಗಿ ಈ ಬಡ್ಜೆಟ್ ಅಧಿವೇಶನ ಪ್ರಾರಂಭ ಆದಾಗ ಕಳೆದ ಬಡ್ಜೆಟ್ ಹೇಗಿತ್ತು, ಈ ಸಾರಿ ಏನಿರ್ಬೋದು, ಈ ರೀತಿಯ ಕುತೂಹಲಗಳಿರ್ತವೆ. ಬಟ್ 17 ಬಡ್ಜೆಟ್ಗಳನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಂಡಿಸಿರೋದನ್ನು ಕಂಡಿದ್ದೇವೆ. ದಾಖಲೆ ಮಾಡಿದ್ದಾರೆ. ಈ 18ನೇ ಬಡ್ಜೆಟ್ ಹೇಗಿರ್ತದಂತ ಈಗಲೇ ಹೇಳ್ಬಿಡ್ಬೋದು. ಯಾಕೆ ಅಂತಂದ್ರೆ ಇವ್ರು ಹೇಳಿದ್ದೇ ಒಂದು, ಮಾಡೋದೇ ಒಂದು ಅನ್ನೋದು ಮೊದಲಿಂದಲೂ ಪ್ರೂವ್ ಆಗ್ತಾ ಬಂದ್ಬಿಟ್ಟಿದೆ. ಅದರಿಂದಾಗಿ ಇದನ್ನು ಬಹಳ ವಿಶೇಷವಾಗಿ ಅಂತ ಹೇಳ್ತಕ್ಕಂಥದ್ದು ಏನೂ ಇರೋದಿಲ್ಲ. ನನಗನ್ಸ್ತಕ್ಕಂಥದ್ದು ದಿಸ್ ಮೇ ಬಿ ಎ ಲಾಸ್ಟ್ ಬಡ್ಜೆಟ್ ಆಫ್ ಸಿದ್ದರಾಮಯ್ಯ. ನಾನು ಹೇಳ್ತಿರೋದು ಪೊಲಿಟಿಕಲ್ ರೀಸನ್ಗೆ ಈ ಬಜೆಟ್ ಅಧಿವೇಶನ ತುಂಬಾ ಇಂಪಾರ್ಟೆಂಟ್ ಹೆಡ್ಲೈನ್ ಅಂತ. ಹೌದೌದು, ಅದಕ್ಕೆ ಹೇಳ್ತಾ ಇದ್ದಾರೆ. ಅವ್ರು ಅನ್ಕೊಳ್ಳೋದು ಬಹುಶಃ ಅವರದ್ದು ಕೊನೆಯ ಬಡ್ಜೆಟ್ ಆದ್ರೆ ಏನಾದ್ರೂ ವಿಶೇಷತೆ ಆದ್ರೂ ನನ್ನ ಇದನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಭಾವನೆ ಅವ್ರಿಗೆ ಬಂದ್ರೆ ಒಳ್ಳೇದದು. ಅದನ್ನ ಯಾವ ರೀತಿಯಲ್ಲಿ ಸರಿದೂಗಿಸ್ತಾರೆ. ಇಲ್ಲ ಅಂತಂದ್ರೆ ಪೆಟ್ಟು ಸಹಜವಾಗಿ ಬೀಳುತ್ತೆ. ಯಾಕಂತಂದ್ರೆ ನಾವು ಮಾತ್ರ ಬಹಳ ಕಾಶಿಯಸ್ ಆಗಿದ್ದೇವೆ ಸರ್. ಇವರು ಹಿಂದೆ ಮಾಡಿರೋ ಎಲ್ಲ ತಪ್ಪುಗಳ ಕ್ರೋಢೀಕರಣ ಆಗಿದೆ ಈಗ. ಅದನ್ನ ಇದರಲ್ಲೇನಾದರೂ ಅವ್ರು ಸರಿಪಡಿಸ್ಕೊಂಡ್ರೆ ಸರಿ. ಇಲ್ಲ ಅಂತಂದರೆ ನಾವು ಸಿದ್ಧವಾಗಿದ್ದೇವೆ ರಾಜಕೀಯವಾಗಿ
ಇದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ರೆಡಿಯಾಗಿದ್ದಾರೆ. ಓಕೆ, ಈಗ ಗ್ಯಾರಂಟಿ ವಿಚಾರದಲ್ಲಿ ಬಹಳ ದೊಡ್ಡ ಅಸಮಾಧಾನ ಎದ್ದಿದೆ ರಾಜ್ಯವ್ಯಾಪಿ. ಮೀಸಲಾತಿ ವಿಚಾರದಲ್ಲಿ ಆಕ್ರೋಶ ಸಿಡಿದಿದೆ. ನೇಮಕಾತಿ ಏನೋ ಮಾಡ್ಬಿಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದು ಅದೇ ಪ್ರಾಮಿಸ್ 56,000 ಹುದ್ದೆಗಳ ನೇಮಕಾತಿಯನ್ನು ಪ್ರಾಮಿಸ್ ಮಾಡಿದ್ರು, ಆಗ್ಲಿಲ್ಲ, ಮಾತು ತಪ್ಪಿದ್ರು ಅಂತಾನೆ ಹೇಳಿರೋದು. ಈಗ ಮತ್ತೆ ಘೋಷಣೆ ಮಾಡಿದ್ದಾರೆ ಬಜೆಟ್ ಅಲ್ಲಿ ಆಗುತ್ತೆ ಅಂತ. ಬಟ್ ಈಗ ಮೀಸಲಾತಿ ಕಿಚ್ಚು ಅವ್ರ ಮಿನಿಸ್ಟರ್ಸೇ ಸಿಡಿದೆದ್ದಿದ್ದಾರೆ ಅವರು ಸಿದ್ದರಾಮಯ್ಯನವ್ರ ವಿರುದ್ಧ. ಇಲ್ಲಿ ಇದೇನಾಗಿದೆ ಅಂದ್ರೆ, ಸುಮ್ಮನೆ ಹೇಗಾದರೂ ಈ ಜನರನ್ನು ನಂಬಿಸಿಬಿಡ್ಬೋದು, ಇವರನ್ನು ಹೇಗಾದರೂ ಒಲಿಸ್ಕೊಳ್ಬೋದು ಅಂಥೇಳಿ ಪ್ರತಿ ಸಂದರ್ಭಕ್ಕೊಂದು ಸುಳ್ಳು ಹೇಳಿ ಈ ಸರ್ಕಾರ ಸಿಕ್ಕಾಕೊಂಡಿದೆ. ಈಗ ಅದರಲ್ಲೂ ವಿಶೇಷವಾಗಿ ದಲಿತರನ್ನು ಮತ ಬ್ಯಾಂಕ್ ಆಗಿ ಮಾಡಿಕೊಂಡು ಇವತ್ತಿನವರೆಗೂ ಕೂಡ ಅವರ ಯಾವುದೇ ಉದ್ಧಾರವನ್ನು ಕಾಂಗ್ರೆಸ್ ಬಯಸಿಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ, ಅನುಭವದ ಮೇಲೇನೂ ಹೇಳ್ತೇನೆ ನಾನು. ಯಾಕಂತಂದ್ರೆ ನೀವೇ ಹೇಳಿದ್ರಿ ಈಗ ಕಾಂಗ್ರೆಸ್ನಲ್ಲಿ ಇದ್ದು ಬಂದವರು ಅಂತ. ಅಂದರೆ ಕಾಂಗ್ರೆಸ್ನಲ್ಲಿ ನಾನು ಅಷ್ಟು ವರ್ಷಗಳ ಕಾಲ ನಾನು ಕೆಲಸ ಮಾಡಿದಾಗ ನನಗೆ ಅನಿಸ್ತಿತ್ತು, ಇವರು ಬರೀ ಮಾತಿನಲ್ಲಿ ಮನೆ ಕಟ್ಟೋ ಕೆಲಸ ಮಾಡ್ತಿದ್ದಾರೆ, ಇವರು ಈ ದಲಿತ ಸಮುದಾಯಗಳನ್ನು ತಪ್ಪು ದಾರಿಗೆಳಿತಿದ್ದಾರೆ, ಅವರ ಶ್ರೇಯೋಭಿವೃದ್ಧಿಯನ್ನು ಬಯಸ್ತಾ ಇಲ್ಲ, ಇವರು ಹೇಗಾದರೂ ಅವರನ್ನು ಹಿಡಿದಿಟ್ಕೊಳ್ಬೇಕು ಅನ್ನೋದನ್ನು ಅಷ್ಟೇ ಮಾಡ್ತಿದ್ದಾರೆ, ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಿತ್ತು. ಆದರೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ನಾನು ಆ ಸಿಸ್ಟಮಲ್ಲಿದ್ದೆ. ನಾನು ಹೊರಗಡೆ ಬಂದ ಮೇಲೆ ನನಗೆ ಐ ಗಾಟ್ ಎ ಫ್ರೀಡಮ್ ಟು ಟಾಕ್ ಅಬೌಟ್. ಬಟ್ ಬೇರೆ ಕಡೆ ಬಿಜೆಪಿ ಸರ್ಕಾರ ಇರೋ ಕಡೆ ಯಾಕೆ ಒಳ ಮೀಸಲಾತಿ ಆಗ್ತಿಲ್ಲ ಅಂತಿದ್ದಾರೆ. ನೀವು ಸದಾ ಅಟ್ಯಾಕ್ ಮಾಡುವಂತ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಆಗ್ತಿಲ್ಲ ಬಿಜೆಪಿ ಅವರಿಗೆ ಅಂತ. ಈಗ ಒಳ ಮೀಸಲಾತಿ ಎಲ್ಲಿಯೂ ಕೂಡ ಈ 2 ವರ್ಷದ ಹಿಂದೆವರೆಗೂ ಇರಲಿಲ್ಲ. ಆಂಧ್ರ ಪ್ರದೇಶದಲ್ಲಿ ಪ್ರಾರಂಭ ಆಯಿತು, ಕೋರ್ಟ್ ಅದನ್ನು ಸ್ಟ್ರಕ್ ಡೌನ್ ಮಾಡಿಬಿಡ್ತು. ಆಗಲಿಲ್ಲ ಆಂಧ್ರ ಪ್ರದೇಶದಲ್ಲಿ. ಅದಾದಮೇಲೆ ತೆಲಂಗಾಣ, ಆಂಧ್ರ ಪ್ರದೇಶ ಎರಡಾಯಿತು. ಇಲ್ಲಿ ಹೇಳ್ತಕ್ಕಂಥದ್ದು ನೋಡಿ, ಆ ಪ್ರಿಯಾಂಕ ಖರ್ಗೆ ಅವ್ರ ಹೆಸರು ತೆಗೆದ್ರೆ ನನಗೆ ಅದಕ್ಕೆ ಉತ್ತರ ಕೊಡಬೇಕು ಅಂತ ಅನ್ಸೋದಿಲ್ಲ. ಯಾಕೆಂತಂದರೆ ಪ್ರಬುದ್ಧರಿಗೆ ಮಾತ್ರ ನಾನು ಉತ್ತರ ಕೊಡಬಲ್ಲೆ. ಅದರ ಪರಿಸ್ಥಿತಿ ಏನು ಅದರ ಅವಲೋಕನನೇ ಗೊತ್ತಿಲ್ಲ ಅವ್ರಿಗೆ. ಹಾಗೆ ಯಾಕಂತಂದರೆ ದಲಿತತ್ವ ಗೊತ್ತಿರೋರು ದಲಿತರ ಬಗ್ಗೆ ಮಾತಾಡಬಹುದೇ ಹೊರತು ದಲಿತತ್ವ ಗೊತ್ತಿಲ್ಲದಿದ್ದವ್ರು ಯಾರು ಮಾತಾಡೋಕ್ಕಾಗಲ್ಲ. ಅವರು ದಲಿತರನ್ನು ಹೆಸರಿಟ್ಕೊಂಡಿದ್ದಾರೆ, ಬಟ್ ಅವರು ದಲಿತರಾಗಿ ಉಳಿದಿಲ್ಲ ಅವರು. ಅದು ಬೇರೆ ಸಬ್ಜೆಕ್ಟು. ನಾನು ಒಂದು ಹೇಳ್ತಕ್ಕಂಥ, ಈ ಕಾಂಗ್ರೆಸ್ ಪಕ್ಷ ಈಗ ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು. ಈಗ ಹರಿಯಾಣದಲ್ಲಿ ಕೊಟ್ಟಿಲ್ವಾ? ನಿಮ್ಮ ಸರ್ಕಾರ ಇದೆಯಾ ಅಲ್ಲಿ? ಅದೇ ನೀವು ತೆಲಂಗಾಣದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಕೊಟ್ಟಿದ್ದೀರಲ್ವಾ? ಈಗ ಬೇರೆ ಬೇರೆ ಛತ್ತೀಸ್ಗಢ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಯಾಕೆ? ಕೋರ್ಟಿನ ಆದೇಶ ಆಗಿದೆ. ಮೊದಲು ನಾವೇ ಅನೌನ್ಸ್ ಮಾಡಿದ್ದು, ಬಸವರಾಜ ಬೊಮ್ಮಾಯಿ ಅವರು 15% ಇದ್ದಿದ್ದನ್ನು 17ಕ್ಕೆ ಏರಿಸಿ, SCದು ರಿಸರ್ವೇಷನ್ ಮತ್ತು STದು 4%, 3% ಇದ್ದಿದ್ದನ್ನು 7%ಗೆ ಹೆಚ್ಚಿಸಿ 4% ಹೆಚ್ಚಿಗೆ ಮಾಡಿ ಮೀಸಲಾತಿಯನ್ನು ಹೆಚ್ಚಿಸಿದ್ರು. ಜೊತೆಗೆ ಒಳ ಮೀಸಲಾತಿಯನ್ನು 17% ಮೇಲೇನೆ ತೀರ್ಮಾನ ಮಾಡಿ ಹಂಚಿಬಿಟ್ರು. ಆದರೆ ಜಾರಿಗೆ ಕೊಡಲಿಕ್ಕೆ ಆಗ ಕಾನೂನನ್ನ ತೊಡಕಿತ್ತು. ರೆಕಮೆಂಡೇಟರಿ ಅಥಾರಿಟಿ ಮಾತ್ರ ಆಗಿತ್ತು ಸರ್ಕಾರ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ಕೊಟ್ಟು ಅದರಲ್ಲಿ ಅದನ್ನ 9 ಶೆಡ್ಯೂಲ್ಗೂ ಸೇರಿಸಬೇಕು ಅಂತೇಳಿ ಬರೆದ್ವಿ. ಆದ್ರೆ ಅಲ್ಲಿ ಆಗಿದ್ದೇನಂದ್ರೆ ಒಳ ಮೀಸಲಾತಿ ಈಗ ನಾವು ತೀರ್ಮಾನ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಒಂದು ಕೋರ್ಟಲ್ಲಿ ಒಂದು ಇದಿದೆ, ನಾವು ಕೋರ್ಟ್ಗೆ ಬರೆಯೋಣ, ಕೋರ್ಟ್ ತೀರ್ಮಾನ ಕೊಡ್ಲಿ ಅಂತೇಳಿ ಕೇಂದ್ರ ಸರ್ಕಾರದ ಕಾನೂನು ಸಚಿವರು ಕೋರ್ಟ್ಗೆ ಅದನ್ನ ಕಳಿಸ್ಕೊಟ್ರು. ಕೋರ್ಟ್ ಆದೇಶ ಬಂತು. ಈಗಾಗಲೇ 1.5 ವರ್ಷ 2 ವರ್ಷ ಆಗೋಯ್ತು. ಏನು ಆದೇಶ ಬಂತು? ನಿಮ್ಮ ಏನೋ ಸ್ಟೇಟ್ಗಳಲ್ಲೇ, ರಾಜ್ಯಗಳಲ್ಲೇ ಇನ್ನು ಮುಂದೆ ಇದನ್ನ ಒಳ ಮೀಸಲಾತಿಯನ್ನ ತೀರ್ಪು ಮಾಡಿ ನೀವೇ ಕೊಡಬಹುದು ಅಂತೇಳಿ ಬಂದಾಗ ಇಷ್ಟು ದಿನ ಎಲ್ಲಾ ಕೊಡ್ತಾ ಇವೆ, ಡಿಲೇ ಆಗಿದೆ. ಇವ್ರ ಮೇಲೆ ಇಲ್ಲಿ ಮಾತ್ರ ಡಿಲೇ ಯಾಕಾಯ್ತು ಅಂದ್ರೆ ಇವ್ರಿಗೆ ಎಲ್ಲರನ್ನೂ ಓಲೈಸಬೇಕು, ಯಾರನ್ನು ಕೂಡ ಕಟ್ಕೊಳ್ಳಿಕ್ಕೆ ಇವರಿಗೆ ಇದಿರಲಿಲ್ಲ. ಯಾಕೆ ಅಂದ್ರೆ ಇವ್ರಿಗೊಂದು ಸ್ವಲ್ಪ ಹೆಚ್ಚಾದ್ರೆ ಅವ್ರ ಕೋಪ ಮಾಡ್ಕೊಳ್ತಾರೆ. ಹೀಗಾಗಿ ಇವ್ರೇನ್ ಮಾಡಿದ್ರು, ಎಲ್ಲರನ್ನೂ ಓಲೈಕೆ ಮಾಡ್ಲಿಕ್ಕೆ ಹೋದ್ರು ಅದು ನಡೆಯೋದಿಲ್ಲ. ಯಾಕಂತಂದ್ರೆ ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪಾಗುತ್ತೆ, ಅದನ್ನ ಸರಿದೂಗಿಸೋದು ಹೇಗೆ ಅಂತ ಹೇಳಿ ಈ ಸರ್ಕಾರಕ್ಕೆ ಗೊತ್ತಿರಲಿಲ್ಲ. ಯಾಕಂದ್ರೆ ಬದ್ಧತೆ ಇದ್ದಿದ್ರೆ ಮಾಡ್ಬಿಡ್ತಿದ್ರು, ಇವ್ರಿಗೆ ಬದ್ಧತೆ ಇಲ್ಲ. ನೋಡಿ, ನಮಗೆ ಬದ್ಧತೆ ಏನಿತ್ತು ಅಂತಂದ್ರೆ 30 ವರ್ಷಗಳ ಕಾಲ ಹೋರಾಟ ಮಾಡ್ತಿದ್ದ ಪರಿಶಿಷ್ಟ ಜಾತಿ ವರ್ಗಗಳಿಗೆ
ಮೀಸಲಾತಿ ಹೆಚ್ಚಿಸಬೇಕು ಅಂತ ಯಾವತ್ತೂ ಕೂಡ ಆ ತೀರ್ಮಾನವನ್ನು ಕಾಂಗ್ರೆಸ್ ತೆಗೆದುಕೊಳ್ಳಲಿಲ್ಲ, ನಾವು ತೆಗೆದುಕೊಂಡ್ವಿ, ಬೊಮ್ಮಾಯಿ ಅವರು ತೆಗೆದುಕೊಂಡ್ರು. ಇವ್ರು ಹೇಳೋದು ನೋಡಿದ್ರೆ ಬಿಜೆಪಿ ದಲಿತ ವಿರೋಧಿ. ಎಲ್ಲಿದೆ ದಲಿತ ವಿರೋಧಿ? ದಲಿತರಿಗೆ ಮೀಸಲಾತಿ ಹೆಚ್ಚಿಸಿದ್ರೆ ದಲಿತ ವಿರೋಧಿ ಆಗುತ್ತಾ ಅದು? ಬಟ್ ಮಾಡ್ಲಿಲ್ವಲ್ಲ ಅಂತ ಇವತ್ತು ಇರೋದೇನು? ಇವತ್ತು ನಿನ್ನೆವರೆಗೆ ಇವ್ರು ಹೇಳೋವರೆಗೆ ನಾವು ಮೀಸಲಾತಿ ಹೆಚ್ಚಿಸಿದ್ದೇನೆ ಇರೋದು. ಈಗ 3.5 ವರ್ಷಗಳ ಕಾಲ ಇಂಜಿನಿಯರಿಂಗ್ ಸೀಟ್ಗಳು ಜಾಸ್ತಿ ಆಯ್ತು, ಆಮೇಲೆ ಮೆಡಿಕಲ್ ಸೀಟ್ಗಳು ಜಾಸ್ತಿ ಆಯ್ತು, ಬೇರೆ ಬೇರೆ ಇದರಲ್ಲಿ ಆಯ್ತು, ಅಪಾಯಿಂಟ್ಮೆಂಟ್ಗಳಲ್ಲಿ ಹೆಚ್ಚಾಯ್ತು. 17% ಮತ್ತು 7% ತಗೊಳ್ತಾ ಬಂದಿದ್ವಲ್ಲ. ಈಗ 4 ವರ್ಷ ಎಂಜಾಯ್ ಮಾಡಿದ ಮೇಲೆ ಈಗ ನೀವೇನ್ ಮಾಡಿದ್ರಿ? ಕೋರ್ಟ್ ನಿಮ್ಮನ್ನು ಕೇಳಲೇ ಇಲ್ಲ. ನೀವು ಹೇಳಬಹುದಾಗಿತ್ತು ನೋಡಿ, ಕಾನ್ಸ್ಟಿಟ್ಯೂಷನ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳ್ತಾರಂದ್ರೆ, ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಜನಸಂಖ್ಯೆಯ ಆಧಾರದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿಯೇ ನೀವು ಮೀಸಲಾತಿಯನ್ನು ಹೆಚ್ಚಿಸಬಹುದು ಅಂತ ಅಲ್ಲೇ ಇದೆ. ಇದನ್ನ ಮನವರಿಕೆ ಯಾಕೆ ಮಾಡ್ಕೊಡೋದಿಲ್ಲ ನೀವು? ಈಗ ಸರ್ಕಾರದ ಕೆಲಸ ಕೋರ್ಟ್ ಮನವರಿಕೆ ಮಾಡ್ಲೇ ಇಲ್ಲ. ಇವ್ರು ಏನ್ ಮಾಡಿದ್ರು? ಮೊನ್ನೆ ಹೋದ್ರು, ಯಾವ್ದೋ ಕೋರ್ಟ್ಗೆ ಯಾರೋ ಕೇಸ್ ಹಾಕಿದ್ದಾರೆ. ಇವ್ರು ಹೋದವ್ರು ಏನ್ ಮಾಡಿದ್ರು? ನಾವ್ ಇವಾಗ 56,000 ಹುದ್ದೆಗಳನ್ನ ತುಂಬುತ್ತಾ ಇದ್ದೇವೆ ಅಂತ ಹೋದ್ರು. ಆವಾಗ ನೀವು 17ಗೆ ಹೆಂಗೆ ತುಂಬ್ತೀರಿ ಅಂತ ಕೇಳಿದ್ರು. ಕೇಳಿದ ತಕ್ಷಣ ಇವ್ರು ಹೇಳ್ಬೇಕಾಗಿತ್ತು, ಈ ರೀತಿ ಸಂವಿಧಾನದಲ್ಲಿ ಇದೆ, ಅದರಿಂದ ಇದನ್ನು ಮಾಡಬಹುದು, ಅದರ ಪ್ರಕಾರನೇ ನೀವು ಒಪ್ಪಬೇಕು, ಮಾಡಬೇಕು ಅಂತ ಹೇಳ್ಬೇಕಾಗಿತ್ತು. ಅದರ ಬದಲು ಏನ್ ಮಾಡಿದ್ರು? ಇನ್ನೊಂದು ಯಾವುದೋ ಒಂದು 500 ಹುದ್ದೆಗಳು ತುಂಬಬೇಕಾಗಿತ್ತು. ಅದಕ್ಕೇನ್ ಮಾಡಿದ್ರು? ಅದನ್ನು ತುಂಬಲಿಕ್ಕೆ ಅಂತ ಹೇಳಿ ಹೋದಾಗ ಅವ್ರು ಪ್ರಶ್ನೆ ಮಾಡಿದ ತಕ್ಷಣನೇ ಏನ್ ಮಾಡಿದ್ರು? ನಮ್ಮ ಇವರು ಅವರ ಅಡ್ವೊಕೇಟ್, ಸರ್ಕಾರದ ಕಡೆಯಿಂದ ಅಡ್ವೊಕೇಟ್ ಅಥವಾ ಅಡ್ವೊಕೇಟ್ ಜನರಲ್ ಏನ್ ಮಾಡಿದ್ರು ನೋಡಿ, ಇದನ್ನು ಬಿಟ್ಬಿಡಿ, ಇದಕ್ಕೆ ಅಡ್ಡಿ ಬರಬೇಡಿ, ಇನ್ನು ಮುಂದೆ ನಾವು 50% ಹಂಗೆ ತುಂಬ್ತೀವಿ, 56 ಅಲ್ಲ ಅಂತ. ನೀವ್ಯಾರು ಹೇಳಕ್ ಅದನ್ನ? ನೀವೇ ಒಪ್ಕೊಂಡಿದ್ದೀರಿ. ಅಲ್ಲೇನು ಅವ್ರು ಕೇಳಿದ್ರು ಅಷ್ಟೇ, ಕೇಳಿದ್ದಕ್ಕೆ ನೀವು ಉತ್ತರ ಕೊಡೋದ್ರ ಬದಲು ಇದ್ರನ್ನ ಮುಟ್ಬೇಡಿ, ನಾವು ಅದನ್ನ ಇನ್ನು ಮುಂದೆ 50% ಬಿಟ್ಟು ನಾವು ಅದೇ ತುಂಬುತ್ತೇವೆ ಅಂತ ನೀವೇ ಯಾಕೆ? ಹೌದೌದು, ನೀವೇ ಒಪ್ಕೊಂಡಿದ್ದು ಯಾಕೆ? ಈಗ ನಿಮ್ಮ ಹೋರಾಟ ಏನ್ ಹಾಗಾದ್ರೆ ಒಳ ಮೀಸಲಾತಿ ವಿಚಾರದಲ್ಲಿ? ಒಳ ಮೀಸಲಾತಿ ಕೊಡ್ಲೇಬೇಕು. ಯಾಕೆ ಅಂದ್ರೆ ಬಿಲ್ ಪಾಸ್ ಮಾಡಿದೀವಿ, ಆಕ್ಟ್ ಪಾಸ್ ಮಾಡಿದ ಮೇಲೆ 17% ಮಾಡಿದೀವ. ನೀವೇನ್ ಮಾಡಿದ್ರಿ? 17% ಮಾಡಿ, ABC ಗ್ರೂಪ್ ಮಾಡಿ. ಎ ಗ್ರೂಪ್ ನಲ್ಲಿ ಇರಬೇಕಾದ ಜಾತಿಗಳು ಬಿ ನಲ್ಲೂ ಸಿ ನಲ್ಲೂ ಇವೆ. ಬಿ ನಲ್ಲಿ ಇರಬೇಕಾದ ಜಾತಿಗಳು ಎ ನಲ್ಲೂ ಸಿ ನಲ್ಲಿವೆ. ಸಿ ನಲ್ಲಿ ಇರಬೇಕಾದ ಗ್ರೂಪ್ ಜಾತಿಗಳು ಬಿ ನಲ್ಲೂ ಎ ನಲ್ಲೂ ಇವೆ. ಅಂದಮೇಲೆ ನೀವು ಯಾರಿಗೂ ನ್ಯಾಯವನ್ನ ಸರಿಯಾಗಿ ಕೊಡಲಿಲ್ಲ. ಎಲ್ಲರನ್ನೂ ಸರಿಯಾಗಿ ಒಂದು ಯಾವ ಜಾತಿಗೆ ಸೇರ್ತಾರೋ ಅದಕ್ಕೆ ಸಂಪೂರ್ಣವಾಗಿ ಅವರನ್ನ ಇಡ್ಲಿಲ್ಲ. ಎಲ್ಲರನ್ನೂ ಮಿಕ್ಸಪ್ ಮಾಡಿಬಿಟ್ಟಿದ್ದೀರಿ. ಬರೀ 3 ಗ್ರೂಪ್ ಮಾಡಿದ್ದೀರಿ. ಅಲಿಮಾರಿಗಳನ್ನ ತಗೊಂಡೋಗಿ ಲೆಕ್ಕಕ್ಕಿಲ್ಲದಂತ ಮಾಡಿದ್ದೀರಿ. AD ಒಂದು AN ಅದನ್ನು ತಗೊಂಡೋಗಿ ಸಪ್ರೇಟ್ ಇದ್ದದನ್ನು ಎತ್ತಿ ಒಂದೇ ಇದಕ್ಕೆ ಹಾಕಿದ್ರಿ. ಅದರಲ್ಲಿ AK ಅನ್ನೋದು ಎಗೂ ಬರ್ತಾರೆ, ಬಿಗೂ ಬರ್ತಾರೆ. ಅದರಲ್ಲಿ ಏನ್ ಮಾಡಿದಿರಿ? ನೀವು ಅಲ್ಲಾದ್ರೂ ಬರ್ಸ್ಕೊಳ್ಳಿ, ನೀವು ಇಲ್ಲಾದ್ರೂ ಬರ್ಸ್ಕೊಳ್ಳಿ, ನೀವು ಅಲ್ಲಾದ್ರೂ ರಿಸರ್ವೇಶನ್. ಇದು ಎಂತ ನ್ಯಾಯ ಇದು? ಕಾಜಿ ನ್ಯಾಯ ಮಾಡಿ ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಮಾಡಿ ಇವತ್ತು ಸಿಕ್ಕಾಕೊಂಡು ಕೊಡ್ತಿದ್ದೀರಿ. ನಿಮಗೇನು ತೊಂದರೆ ಆಗಲ್ಲ, ಆ ಜನಾಂಗಗಳಿಗೆ ತೊಂದರೆ ಆಗ್ತದಲ್ಲ. ಬಿಜೆಪಿ ಅದೊಂದು ದೊಡ್ಡ ಸಂಘಟಿತ ಹೋರಾಟ ರಾಜ್ಯವ್ಯಾಪಿ ನಡೆಯುತ್ತೆ. ಅದಕ್ಕೆ ಇದರಲ್ಲಿ ಪಟ್ಟು ಬಿಡಲ್ಲ, ದೊಡ್ಡ ಆಂದೋಲನವನ್ನೇ ಇಡೀ ರಾಜ್ಯವ್ಯಾಪಿ ನಾವು ಮಾಡ್ಲಿಕ್ಕೆ. ಘೋಷಣೆ ಅಲ್ಲ, ಇದು ಘೋಷಣೆ ಅಲ್ಲ. ಇದನ್ನ ನೋಡಿ, ನೀವು ಹೇಗೆ ನಡೀತದೆ ಅಂತಕ್ಕಂಥದ್ದನ್ನ ನೋಡಿ. ಯಾಕೆಂದ್ರೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಬದ್ಧತೆ ಭಾರತೀಯ ಜನತಾ ಪಕ್ಷಕ್ಕಿದೆ. ಬಟ್ ನಮ್ಮ ಮೇಲೆ ನೀವು ಈ ಜನರ ತಲೆಗೆ ಹುಳ ಬಿಡ್ತಿದ್ರಲ್ಲ, ಬಿಜೆಪಿ ದಲಿತ ವಿರೋಧಿ, ಅಂಬೇಡ್ಕರ್. ಅದಕ್ಕೆ ಈಗ ವಿ ವಿಲ್ ಡೆಫಿನೆಟ್ಲಿ ಶೋ ದಟ್ ವಿ ಆರ್ ಫಾರ್ ದಲಿತ್ಸ್ ಅಂತ. ಓಕೆ, ಸೊ ಪ್ರೆಸ್ ಮೀಟ್ ಇದು ಸೀಮಿತ ಆಗಲ್ಲ, ಕಟ್ಟ ಕಡೆಯದಾಗಿ ಜಾತಿ ಗಣತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ಈಗ ಬರಬಹುದು ಅದು CM ಕುರ್ಚಿಗೆ ಸ್ವಲ್ಪ ಜಾಸ್ತಿ ಬಿಸಿ ಮುಟ್ಟಿದ್ರೆ ಜಾತಿ ಗಣತಿ ಕಾಂತರಾಜ್ ಅವರು ವರದಿ ಎಲ್ಲ ಎತ್ಕೊಳ್ಬಹುದು ಸಿದ್ದರಾಮಯ್ಯನವರು. ಬಿಜೆಪಿಯ ಮತ್ತು ತಮ್ಮ ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯ ಏನು ಅಂತ? ನೋಡಿ, ಜಾತಿ ಗಣತಿ ಅನ್ನೋದೇ ಒಂದು ಮೋಸದ ಆಟ. ಯಾಕೆಂತಂದ್ರೆ ಮೊದಲು ಮಾಡಿದ್ದು ಕಾಂತರಾಜ್ದು, ಆಮೇಲೆ ಜಯಪ್ರಕಾಶ್ ಹೆಗ್ಡೆಯದು, ಆಮೇಲೆ ಮಧುಸೂದನ್ ನಾಯ್ಕರು. ಇವೆಲ್ಲ ಮುಚ್ಚಿ ಹೋಗ್ಬಿಟ್ಟಿವೆ. ಮತ್ತೆ ಯಾಕೆ ನೀವು ಮಾಡಿದ್ದು? ಯಾಕೆ ಅದನ್ನೆಲ್ಲ ಮುಚ್ಚಿ ಹಾಕಿದ್ರಿ? ಅದಾದ್ಮೇಲೆ ಏನು ಮಾಡಿದ್ರಿ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ನ್ಯಾಯ ಕೊಡ್ಬೇಕಂತಂದ್ರಿ. ಆಮೇಲೆ ಅದರ ಅಂಕಿ ಅಂಶಗಳ ಪ್ರಕಾರ ಸಿಗ್ತಾ ಇಲ್ಲ ಅಂತೇಳಿ 2011 ಜನಗಣತಿಯನ್ನು ತಗೊಳ್ರಿ ಅಂದರೆ ಅದನ್ನು ತಗೊಳ್ಳಿಲ್ಲ. ಏನು ಮಾಡಿದ್ರಿ?
ನಾಗಮೋಹನ್ ದಾಸ್ ಇದನ್ನು ಇದು ಮಾಡಿದ್ರು ಆಯೋಗ, ಅವರು ಕೊಟ್ಟಿದ್ದರ ಮೇಲೆ ತೀರ್ಮಾನನೇ ತಗೊಳ್ಳಿಲ್ಲ. ನಿಮ್ಮ ಪಾಡಿಗೆ ನೀವು ಒಂದು ತೀರ್ಮಾನ ಕೊಟ್ರಿ, ಅದು ಎಲ್ಲೂ ಕೂಡ ಊರ್ಜಿತ ಆಗಲಿಲ್ಲ. ಇವತ್ತೇನು ಮಾಡಿದ್ರಿ, ಅದನ್ನು ಕೂಡ ಬುಟ್ಟಿಗೆ ಹಾಕುವಂಥ ಪರಿಸ್ಥಿತಿಗೆ ನೀವೇ ಬಂದ್ಬಿಟ್ಟಿದ್ದೀರಿ. ಅಂದರೆ ನೀವು ಮಾಡಿದ್ದು ಎಲ್ಲವೂ ನಿಮಗೆ ಈಗ ಅನ್ಸಕ್ಕೆ ಶುರು ಮಾಡಿದೆ, ನಾವೇ ತಪ್ಪು ಮಾಡಿದ್ದೇವೆ. ಆದರೆ ಏನು ಮಾಡಬೇಕು, ಹೆಂಗಾದರೂ ಮಾಡಿ, ನಾನು ತಪ್ಪು ಮಾಡಿದ್ದೀನಿ ನಿಜ, ನನ್ನ ಮನಸ್ಸಿಗೆ ಅನಿಸುತ್ತೆ, ಆದರೆ ಹೊರಗಡೆ ನಾವು ಹೇಳಂಗಿಲ್ಲ, ಅದನ್ನು ಹೆಂಗಾದರೂ ನಾವು ಮೇಂಟೈನ್ ಮಾಡಬೇಕು. ಈ ಪರಿಸ್ಥಿತಿಗೆ ನೀವು ಬಂದು ಕೂತಿದ್ದೀರಿ. ಅಂದರೆ ಏನಾಗಿದೆ, ಅವ್ರಿಗೆ ಎಲ್ಲ ಕಡೆ ಪಕ್ಷ ಮುಗಿದು ಹೋಗ್ತಾ ಇದೆ. ಕರ್ನಾಟಕದಲ್ಲೂ ಇನ್ನು ಒಂದು ಸಾರಿ ಇದೇನನ್ನ ಈಗ ಕಣ್ಣು ಮುಚ್ಕೊಳ್ತಂದ್ರೆ ಇನ್ನು ಬರೋದಿಲ್ಲ, ನನ್ನ ಕಾಲಕ್ಕೆ ಹೋಗ್ಬಿಡ್ಲಿ ಅಂತ ಬಹುಶಃ ಸಿದ್ದರಾಮಯ್ಯ ಜಾತಿ ಗಣತಿನ ಬಿಜೆಪಿ ಜಾತಿ ಗಣತಿ ಮಾಡುತ್ತಾ ಅಂತ ಅಲ್ಲ, ಆ ಸಂದರ್ಭಿಕವಾಗಿ ಇದು ಏನು ಇಲ್ಲಿ ಆಗಿರ್ತಕ್ಕಂಥ ಲೋಪಗಳೇನಾದರೂ ಇದ್ದು ನಮ್ಮ ಗಮನಕ್ಕೆ ಅದನ್ನು ನಾವು ತಗೊಂಡು ನಾವು ಅವಲೋಕನ ಮಾಡಬೇಕಲ್ಲ. ಒಂದ್ಸಾರಿ ಮಾಡ್ಬೋದು. ಇಲ್ಲ ಅಂದರೆ ಈಗ ಮುಂದಿನ ವರ್ಷದಲ್ಲಿ ಕೇಂದ್ರದ್ದೇ ಬರ್ತದೆ. ಕೇಂದ್ರದ್ದು ಬರದಾಗ ರಾಜ್ಯದ್ದು ಮಾಡಬೇಕಂತ ಏನೋ ಅನ್ಸೋದಿಲ್ಲ. ಯಾಕಂತಂದ್ರೆ ಈ ಸಾರಿ ಅವರು ಕೂಡ ಜಾತಿ ಮೇಲೇನೆ ಜನಗಣತಿ ಮಾಡಿ ಅಂತೇಳಿ ಕೇಂದ್ರ ಹೇಳಿರೋದ್ರಿಂದ ಸೊ ಅದರ ಪ್ರಕಾರ ಬಂದ್ರೆ ದಟ್ ವಿಲ್ ಬಿ ಅಥೆಂಟಿಕೇಟ್. ಬಿಜೆಪಿದೇನು ವಿರೋಧ ಇಲ್ಲ, ಅದಕ್ಕೆ ಯಾವುದಕ್ಕೂ ವಿರೋಧ ಇಲ್ಲ. ನಾವೇ ತೀರ್ಮಾನ ಮಾಡಿದ್ದೀವಲ್ಲ, ಅದರಿಂದ ಯಾವುದೇ ವಿರೋಧ ಇಲ್ಲ. ಯಾಕಂದ್ರೆ ಜನರ ಆಶೋತ್ತರಗಳಿಗೆ ನಾವು ಸ್ಪಂದಿಸಬೇಕಾಗತ್ತೆ. ಜನ ಏನು ಅನಿಸಿಕೆ ಇದೆಯೋ ಅದ್ರ ಪ್ರಕಾರ ನಾವು ಹೋಗ್ಬಿಟ್ರೆ ನಮಗೇನು ಕಾಂಟ್ರವರ್ಸಿನೇ ಇಲ್ಲ. ಎಸ್. ಸೊ ಮುಂದಿನ ಚುನಾವಣೆಗೆ ಹೇಗೆ ನಡೀತಿದೆ ನಿಮ್ಮ ಕಡೆಯಿಂದ ತಯಾರಿ, ಯಾವ ರೀತಿ ಹೊರಟು ನಿಂತಿದೆ ಬಿಜೆಪಿ ಸೈನ್ಯ? ಇನ್ನು ಮೇಲೆ ಶುರು ಆಗುತ್ತೆ. ಈಗ ಶುರು ಆದ್ಮೇಲೆ ನಿಮಗೆ ಗೊತ್ತಾಗತ್ತೆ. ಮುಂದೆ ಇದು ಇಲ್ಲಿ ಶುರು ಆದ್ರೆ ಇನ್ನು ಚುನಾವಣೆ ಆದ್ಮೇಲೆ ನಿಲ್ಲೋದಿದು. ಬೀಳತ್ತೆ ಅಂತೀರಾ? ಎಲ್ಲ ಬೀಳ್ತವೆ. ಈ ಸರ್ಕಾರ ನಾಪತ್ತೆ ಆಗ್ಬಿಡುತ್ತೆ. ಮೊಯ್ಲಿ ಅವರ ಕಾಲದಲ್ಲಿ 34ಕ್ಕೋ 44ಕ್ಕೋ ಬಂದಿತ್ತಲ್ಲ, ಆ ಪರಿಸ್ಥಿತಿಗೆ ಈ ಸರ್ಕಾರನ ಬರೆಸ್ತೀವಿ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ವಿಚಾರ ಮಾತಾಡಿದೀವಿ. ಸೊ ಬಜೆಟ್ ಸೆಷನ್ ಯಾವ ರೀತಿ ರಂಗೇರುತ್ತೆ ಅನ್ನೋ ಕುತೂಹಲದಲ್ಲಿ ರಾಜ್ಯ ಇದೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಸಂದರ್ಶನ. ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು.